ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಿಮಗೆಲ್ಲರಿಗೂ ಸ್ಟಡಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ 3 ದಿನಗಳಿಂದ ನಾವು 2024ರಲ್ಲಿ KEA ನಡೆಸಿದ ಅಸಿಸ್ಟೆಂಟ್ ಗ್ರೇಡ್ 2 ಎಕ್ಸಾಮ್ನ ಅನಾಲಿಸಿಸ್ ಮಾಡ್ತಿದ್ವಿ. ಇಲ್ಲಿಯವರೆಗೆ ಸುಮಾರು 80 ಪ್ರಶ್ನೆಗಳ ಅನಾಲಿಸಿಸನ್ನು ಮಾಡಿವಿ. ಸೊ ಇವತ್ತು ಅದರದೇ ಮುಂದುವರೆದ ಭಾಗವಾಗಿ 81ನೇ ಪ್ರಶ್ನೆಯಿಂದ ನೋಡೋಣ. ಸರಿ ಸ್ನೇಹಿತರೆ, ಹಾಗಾದರೆ ನೇರವಾಗಿ ಪ್ರಶ್ನೆ ಕಡೆಗೆ ಹೋಗೋಣ. ಇವತ್ತಿನ ಮೊದಲನೇ ಪ್ರಶ್ನೆ ಅಂದರೆ 81ನೇ ಪ್ರಶ್ನೆ. ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿರುವ ಅಂಶಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1 ಸಂಸ್ಥೆ ಅಥವಾ ಕಾಯಿದೆ, ಪಟ್ಟಿ 2 ಅದು ಸ್ಥಾಪನೆಯಾದ ವರ್ಷ. ಸ್ಟೇಟ್ಮೆಂಟ್ 1 ಇಂಡಿಯನ್ ಅಸೋಸಿಯೇಷನ್ 1885 ಅಂತ ಕೊಟ್ಟಾರ. ಮದ್ರಾಸ್ ಮಹಾಜನ ಸಭಾ 1876 ಅಂತ ಕೊಟ್ಟಾರ. ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ 1884. ಇಂಡಿಯನ್ ಅಗ್ರಿಕಲ್ಚರ್ ರಿಫಾರ್ಮ್ಸ್ ಆ್ಯಕ್ಟ್ 1879. ಈ ಸಂಕೇತಗಳಿಂದ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಅಂಥೇಳಿ ಪ್ರಶ್ನೆ ಅದು. ಸ್ನೇಹಿತರೆ, ಈ ಉತ್ತರಕ್ಕೆ ಹೋಗುವ ಮೊದಲು ನಮ್ಗೆ ನೆನಪಿರಬೇಕು, 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಯಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿ ಸ್ಥಾಪನೆ ಆಯಿತು. ಎ.ಒ. ಹ್ಯೂಮನ್ನು ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ದ ಸಂಸ್ಥಾಪಕ ಎಂದು ಕರೆಯಲಾಗುತ್ತದೆ. ಮೊದಲ ಅಧಿವೇಶನ ಮುಂಬೈನ ಗೋಕುಲ್ದಾಸ್ ತೇಜ್ಪಾಲ್ ಸಂಸ್ಕೃತ ಕಾಲೇಜ. 72 ಜನ ಡೆಲಿಗೇಟ್ಸ್ಗಳು ಅಲ್ಲಿ ಉಪಸ್ಥಿತರಿದ್ದರು. ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುವಕ್ಕಿಂತ ಮೊದಲು ಹಲವಾರು ಸಂಘ ಸಂಸ್ಥೆಗಳು ಅಸ್ತಿತ್ವದಲ್ಲಿದ್ದವು. ಬ್ರಿಟಿಷ್ ಸರ್ಕಾರ ಮತ್ತು ಜನರ ನಡುವಿನ ಕೊಂಡಿಯಂತೆ ಕಾರ್ಯನಿರ್ವಹಿಸುತ್ತಿದ್ದವು. ರಾಜಕೀಯ ಜಾಗೃತಿಯನ್ನು ಮೂಡಿಸುವುದು, ಶೈಕ್ಷಣಿಕ ಜಾಗೃತಿಯನ್ನು ಮೂಡಿಸುವ ಕಾರ್ಯವನ್ನು ಆ ಸಂಘಟನೆಗಳು ಮಾಡ್ತಾಯಿದ್ದವು. ಹಾಗಾದರೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಗಿಂತ ಮೊದಲು ಯಾವ ಸಂಘಗಳು ಸ್ಥಾಪನೆಯಾಗಿದ್ದವು ಅಂತ ಪ್ರಶ್ನೆಯಾಗಿದೆ. ಸೊ ಅದನ್ನು ನೋಡೋದಾದರೆ ಮೊದಲ ಪ್ರಶ್ನೆ ಕಡೆ ಬರೋಣ. ಇಲ್ಲಿ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ಅಂತ ಐತಿ. ಸಿ, ನನಗೆ ಕೇವಲ ಇದು ಒಂದು ಗೊತ್ತದ, 1885ರಲ್ಲಿ ಸ್ಥಾಪನೆಯಾಗಿದೆ ಅಂತೇಳಿ. C1 ಕೇವಲ ಒಂದು ಆಪ್ಷನ್ದಾಗ C1 ಅದ. ಕೇವಲ ಒಂದು ಆಪ್ಷನ್ದಾಗ C1 ಅದ. ಈ ಒಂದು ಗೊತ್ತಿದ್ದರೆ ಸಾಕು, ನೇರವಾಗಿ ಕರೆಕ್ಟ್ ಆನ್ಸರಿಗೆ ಬರ್ತೀವಿ ನಾವು. C1 ಒಂದು ಗೊತ್ತಿದ್ರೆ ಸಾಕು, ನೇರವಾಗಿ ಕರೆಕ್ಟ್ ಆನ್ಸರಿಗೆ ಬರ್ತೀವಿ. ಇನ್ನು ಈ ಯಾವ ಸಂಘಟನೆಗಳನ್ನು ಯಾವ ವರ್ಷ ಸ್ಥಾಪಿಸಲಾಯಿತು ಅಂತ ಕೇಳ್ಯಾರಲ್ಲ, ಅದನ್ನು ಒಂದು ಸ್ವಲ್ಪ ಡೀಟೇಲಾಗಿ ನೋಡೋಣ. ಮೊಟ್ಟ ಮೊದಲು ಏನಾಗ್ತದ, 1838ರಲ್ಲಿ ದ್ವಾರಕಾನಾಥ್ ಟ್ಯಾಗೋರ್ ಅವರು ಜಮೀನ್ದಾರಿ ಹಿತಾಸಕ್ತಿಗಳನ್ನು ರಕ್ಷಿಸುವ ಉದ್ದೇಶದಿಂದ ಜಮೀನ್ದಾರಿ ಅಸೋಸಿಯೇಷನನ್ನು ಸ್ಥಾಪನೆ ಮಾಡ್ತಾರೆ. ಜಮೀನ್ದಾರಿ ಅಸೋಸಿಯೇಷನ್ 1838ರಲ್ಲಿ ದ್ವಾರಕಾನಾಥ್ ಟ್ಯಾಗೋರ್ ಅವರಿಂದ ಬಂಗಾಳ ಪ್ರಾಂತ್ಯದಲ್ಲಿ ಸ್ಥಾಪನೆ ಆಗ್ತದೆ. ನೆಕ್ಸ್ಟ್ 1843ರಲ್ಲಿ ಯಾಕೆಷ್ಟು ಸವಿಸ್ತಾರವಾಗಿ ಹೇಳತ್ತಂದ್ರೆ, ಈ 4 ಸಂಸ್ಥೆಗಳನ್ನು ಬಿಟ್ಟು ಇನ್ನುಳಿದ ಸಂಸ್ಥೆಗಳಿಂದ ನೆಕ್ಸ್ಟ್ ಎಕ್ಸಾಮ್ದಾಗ ಪ್ರಶ್ನೆಗಳು ರೈಸ್ ಆಗ್ಬೋದು. ಆದ್ದರಿಂದ ಈ ಸಂಸ್ಥೆಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ದೇ ಆದ್ರೆ ಇಲ್ಲಿಂದ ಯಾವ ಕ್ವಶನ್ನು ಮಿಸ್ ಆಗಲ್ಲ. ಸೊ 1843ರಲ್ಲಿ ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿ ಸ್ಥಾಪನೆ ಆಗ್ತದೆ. ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿ. ಜಾರ್ಜ್ ಥಾಮ್ಸನ್ ಇದರ ಸಂಸ್ಥಾಪಕರು. ನೆಕ್ಸ್ಟ್ 1851ರಲ್ಲಿ ಈ ಮೇಲಿನ ಎರಡು ಸಂಸ್ಥೆಗಳು ಯಾವುವು, ಜಮೀನ್ದಾರಿ ಅಸೋಸಿಯೇಷನ್ ಮತ್ತು ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿ, ಇವೆರಡುಗಳನ್ನು ಮರ್ಜ್ ಮಾಡಿ ಬ್ರಿಟಿಷ್ ಇಂಡಿಯಾ ಅಸೋಸಿಯೇಷನನ್ನು ಸ್ಥಾಪನೆ ಮಾಡ್ತಾರೆ. ಬ್ರಿಟಿಷ್ ಇಂಡಿಯಾ ಅಸೋಸಿಯೇಷನ್ ತಿಳಿತು. 1851ರಲ್ಲಿ ಬ್ರಿಟಿಷ್ ಇಂಡಿಯಾ
ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್. ರಾಧಾಕಾಂತ್ ದೇವ್ ಅವರ ಅಧ್ಯಕ್ಷತೆಯಲ್ಲಿ ನಡೀತದ. ಏನು ಮಾಡ್ತಾರೆ, ಜಮೀನ್ದಾರಿ ಅಸೋಸಿಯೇಷನ್ ಮತ್ತು ಬೆಂಗಾಲ್ ಬ್ರಿಟಿಷ್ ಇಂಡಿಯಾ ಸೊಸೈಟಿಗಳನ್ನು ಮರ್ಜ್ ಮಾಡಿ ನಿರ್ಮಾಣ ಮಾಡಲಾಗ್ತದೆ. ಇವು ಮೂರಾದು. ಇದು ಆಗೋಣ. ಈಗ ಬರುವ ಪ್ರಮುಖದ್ದು ಇಂಡಿಯನ್ ಲೀಗ್ ಅಥವಾ ಇಂಡಿಯಾ ಲೀಗ್ ಅಂತೇಳಿ ಕರಿತೀವಿ. ಇಂಡಿಯಾ ಲೀಗ್ ಅಥವಾ ಇಂಡಿಯನ್ ಲೀಗ್ 1875ರಲ್ಲಿ ಸ್ಥಾಪನೆ ಆಗ್ತದೆ. ಮೂಲತಃ ಇದರ ಸ್ಥಾಪನೆಗೆ ಶಿಶಿರ್ ಕುಮಾರ್ ಘೋಷ್ ಇವರು ಪ್ರಮುಖ ಕೊಡುಗೆಯನ್ನು ಕೊಡ್ತಾರೆ. ಯಾರು? ಶಿಶಿರ್ ಕುಮಾರ್ ಘೋಷ್. ಸೊ ಇಂಡಿಯಾ ಲೀಗ್ ಯಾರು ಸ್ಥಾಪನೆ ಮಾಡಿದ್ರು ಅಂದ್ರೆ ಶಿಶಿರ್ ಕುಮಾರ್ ಘೋಷ್. ನೆಕ್ಸ್ಟ್ ಇಂಡಿಯನ್ ಅಸೋಸಿಯೇಷನ್. ಇಂಡಿಯನ್ ಅಸೋಸಿಯೇಷನ್ 1876ರಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಮತ್ತು ಆನಂದ್ ಮೋಹನ್ ಬೋಸ್ ಅವರಿಂದ ಸ್ಥಾಪನೆ ಆಗ್ತದೆ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೂ ಮುಂಚೆ ಅತ್ಯಂತ ಪ್ರಬಲವಾದ ಸಂಸ್ಥೆ ಯಾವುದಂದ್ರೆ ಅದು ಇಂಡಿಯನ್ ಅಸೋಸಿಯೇಷನ್. ಯಾವುದು? ಇಂಡಿಯನ್ ಅಸೋಸಿಯೇಷನ್. ಇದರ ಮೊದಲ ಅಧಿವೇಶನ 1883ರಲ್ಲಿ ನಡೀತದೆ. ಎರಡನೇ ಅಧಿವೇಶನ 1885ರಲ್ಲಿ ನಡೀತದೆ. ಇಂಡಿಯನ್ ಅಸೋಸಿಯೇಷನ್. ನೆಕ್ಸ್ಟ್ ಇದಿಷ್ಟು ಈ ಬಂಗಾಳ ಪ್ರಾಂತ್ಯದಲ್ಲಿ ಹಲವು ಸಂಸ್ಥೆಗಳ ಉಗಮವಾದವು. ಬಾಂಬೆ ಪ್ರಾಂತ್ಯದಲ್ಲಿ ಯಾವ್ಯಾವ ಸಂಸ್ಥೆಗಳು ಉಗಮವಾದವು? ಒಂದನೇದು ಬಾಂಬೆ ಅಸೋಸಿಯೇಷನ್. ಇಲ್ಲಿ ಲಕ್ಷ್ಯ ಇಡಬೇಕು, ಬಾಂಬೆ ಅಸೋಸಿಯೇಷನ್ ಬೇರೆ, ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ಬೇರೆ. ಬಾಂಬೆ ಅಸೋಸಿಯೇಷನ್ 1852ರಲ್ಲಿ ಜಗನ್ನಾಥ್ ಶಂಕರ್ ಸೇಠ್, ಯಾರು? ಜಗನ್ನಾಥ್ ಶಂಕರ್ ಸೇಠ್ ಅವರಿಂದ ಸಾರ್ವಜನಿಕ ಕುಂದುಕೊರತೆಗಳನ್ನು ಬಗೆಹರಿಸುವ ದೃಷ್ಟಿಯಿಂದ ಈ ಒಂದು ಬಾಂಬೆ ಅಸೋಸಿಯೇಷನನ್ನು ಸ್ಥಾಪನೆ ಮಾಡಲಾಗಿರ್ತದೆ. ಯಾರು? ಜಗನ್ನಾಥ್ ಶಂಕರ್ ಸೇಠ್. ನೆಕ್ಸ್ಟ್ ಪೂನಾ ಸಾರ್ವಜನಿಕ ಸಭಾ. ಪೂನಾ ಸಾರ್ವಜನಿಕ ಸಭಾ ಮೂಲತಃ ಇದನ್ನು 1867ರಲ್ಲಿ ಮಹಾದೇವ್ ಗೋವಿಂದ್ ರಾನಡೆ ಮತ್ತು ಜಿ ವಿ ಜೋಶಿ ಅವರಿಂದ ಬ್ರಿಟಿಷ್ ಸರ್ಕಾರ ಮತ್ತು ಜನರ ನಡುವೆ ಸಂಪರ್ಕವನ್ನು ನಿರ್ವಹಿಸುವ ಸಲುವಾಗಿ ಈ ಒಂದು ಪೂನಾ ಸಾರ್ವಜನಿಕ ಸಭೆಯನ್ನು ಸ್ಥಾಪನೆ ಮಾಡಲಾಗಿರ್ತದೆ. ಜೊತೆಗೆ ಇದು ಸಾರ್ವಜನಿಕರಲ್ಲಿ ರಾಜಕೀಯ ಜಾಗೃತಿಯನ್ನು ಮೂಡಿಸುವ ಉದ್ದೇಶವನ್ನು ಹೊಂದಿರ್ತದೆ. ಪೂನಾ ಸಾರ್ವಜನಿಕ ಸಭೆ. ನೆಕ್ಸ್ಟ್ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್. ಮೂಲತಃ ಇದನ್ನು 1885ರಲ್ಲಿ ಸ್ಥಾಪನೆ ಆಯಿತು. ಇಲ್ಲಿ ತ್ರಿಮೂರ್ತಿಗಳು ಅಂತ ಬರ್ತಾರೆ. ಯಾರು? ತ್ರಿಮೂರ್ತಿಗಳು. ಇವರನ್ನು ಬಾಂಬೆಯ ತ್ರಿಮೂರ್ತಿಗಳು ಅಂತ ಹೇಳಿ ಕರೀತಾರೆ. ಬಾಂಬೆಯ ತ್ರಿಮೂರ್ತಿಗಳು ಯಾರು? ಬದ್ರುದ್ದೀನ್ ತಾಯಬ್ಜಿ, ಫಿರೋಜ್ ಶಾ ಮೆಹ್ತಾ, ಕೆ ಟಿ ತೆಲಂಗ್. ಈ ಮೂರು ಜನರಿಂದ ಈ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ಸ್ಥಾಪನೆ ಆಗ್ತದೆ. ಇದಿಷ್ಟು ಈ ಬಾಂಬೆ ಪ್ರಾಂತ್ಯದಲ್ಲಿ ಸ್ಥಾಪನೆಯಾದ ಸಂಸ್ಥೆಗಳು. ನೆಕ್ಸ್ಟ್ ಮದ್ರಾಸ್ ಪ್ರಾಂತ್ಯದಲ್ಲಿ ಮೊದಲ ಮದ್ರಾಸ್ ನೇಟಿವ್ ಅಸೋಸಿಯೇಷನ್ 1852ರಲ್ಲಿ. ಯಾರು? ಗುಜ್ಲು ಲಕ್ಷ್ಮೀ ನರಸಿಂಹ ಚೆಟ್ಟಿ ಅಥವಾ ಗುಜ್ಲು ಲಕ್ಷ್ಮೀ ನರಸು ಚೆಟ್ಟಿ ಅವರಿಂದ ಈ ಒಂದು ಮದ್ರಾಸ್ ನೇಟಿವ್ ಅಸೋಸಿಯೇಷನ್ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಮದ್ರಾಸ್ ಮಹಾಜನ್ ಸಭಾ ಯಾವಾಗ ಸ್ಥಾಪನೆ ಆಯಿತು? 1884ರಲ್ಲಿ. ಸೊ ಇದಕ್ಕೆ ಎಂ ವೀರರಾಘವಾಚಾರಿ, ಜಿ ಸುಬ್ರಹ್ಮಣ್ಯಂ ಅಯ್ಯರ್ ಮತ್ತು ಪಿ ಆನಂದಾಚಾರ್ಲು ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಕೊಡುಗೆಯನ್ನು ನೀಡ್ತಾರೆ. ಮದ್ರಾಸ್ ಮಹಾಜನ ಸಭಾ 1884ರಲ್ಲಿ ಎಂ ವೀರರಾಘವಾಚಾರಿ, ಜಿ ಸುಬ್ರಹ್ಮಣ್ಯಂ ಅಯ್ಯರ್ ಮತ್ತು ಪಿ ಆನಂದಾಚಾರ್ಲು ಅವರಿಂದ ಸ್ಥಾಪನೆಗೊಳಗಾಗ್ತದೆ. ಇದಿಷ್ಟು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೂ ಮುಂಚಿನ ಒಂದು ಸಂಸ್ಥೆಗಳು. ಸೊ ಈಗ ಕ್ವಶನ್ ಬರೋಣ. ಇಂಡಿಯನ್ ಅಸೋಸಿಯೇಷನ್ ಯಾರು ಸ್ಥಾಪನೆ ಮಾಡ್ರು? ಇಂಡಿಯನ್ ಅಸೋಸಿಯೇಷನ್ 1876ರಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಮತ್ತು ಆನಂದ ಮೋಹನ್ ಬೋಸ್ ಅವರ ಸಾರಥ್ಯದಲ್ಲಿ. ಮದ್ರಾಸ್ ಮಹಾಜನ ಸಭಾ ಈಗಲೇ ಹೇಳಿದೆವು 1884. B3 A2. ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ಬಾಂಬೆಯ ತ್ರಿಮೂರ್ತಿಗಳಿಂದ 1885ರಲ್ಲಿ ಸ್ಥಾಪನೆ ಆಯಿತು. ಓಕೆ, ಈ ಮೂರು ನೋಡಿದೆವು. ನೆಕ್ಸ್ಟ್ ಇಂಡಿಯನ್ ಅಗ್ರಿಕಲ್ಚರ್ ರಿಫಾರ್ಮ್ ಆ್ಯಕ್ಟ್. ಇದನ್ನೇ ಏನಂತ ಕರಿತೇವೆ? ಇಂಡಿಯನ್
ಅಗ್ರಿಕಲ್ಚರ್ ರಿಫಾರ್ಮ್ಸ್ ಆ್ಯಕ್ಟನ್ನು ಏನಂತ ಕರಿತೀವಿ ಅಂದ್ರೆ, ಈ ಮಹಾರಾಷ್ಟ್ರದ ಪ್ರಾಂತ್ಯದಲ್ಲಿ ಡೆಕ್ಕನ್ ರೈತರ ದಂಗೆ ಆಗಿರ್ತದೆ. ಡೆಕ್ಕನ್ ಭಾಗಗಳಲ್ಲಿ ರೈತರ ದಂಗೆ ಆಗಿರ್ತದೆ. ಆ ರೈತರ ದಂಗೆಯ ಪರಿಣಾಮವಾಗಿ ಡೆಕ್ಕನ್ ಅಗ್ರಿಕಲ್ಚರಿಸ್ಟ್ ರಿಲೀಫ್ ಆ್ಯಕ್ಟ್, ಏನು ಡೆಕ್ಕನ್ ಅಗ್ರಿಕಲ್ಚರಿಸ್ಟ್ ರಿಲೀಫ್ ಆ್ಯಕ್ಟನ್ನು ತಂದಿರ್ತಾರೆ. ಯಾವಾಗ 1879 ಸಮಯದಲ್ಲಿ. ಈ ಒಂದು ಡೆಕ್ಕನ್ ಅಗ್ರಿಕಲ್ಚರಿಸ್ಟ್ ರಿಲೀಫ್ ಆ್ಯಕ್ಟನ್ನೇ ಇಂಡಿಯನ್ ಅಗ್ರಿಕಲ್ಚರ್ ರಿಫಾರ್ಮ್ ಆ್ಯಕ್ಟ್ ಅಂತೇಳಿ ಕರೀತಾರೆ. ಸೊ ಇದು 1879. ಸೊ ಅದಕ್ಕೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇವೆಲ್ಲ ಸಂಸ್ಥೆಗಳು ಗೊತ್ತಾದು ಅನ್ನಿಸ್ತದ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈಗ 82ನೇ ಪ್ರಶ್ನೆ ಹೀಗಿದೆ: ಕರ್ನಾಟಕದ ದಕ್ಷಿಣ ಮೈದಾನ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಲ್ಲ? ಏನು ಸರಿಯಲ್ಲ? ಈ ಒಂದು ಕರ್ನಾಟಕದ ದಕ್ಷಿಣ ಮೈದಾನ ಮೈಸೂರು ಪ್ರಸ್ಥಭೂಮಿ ಎಂದು ಹೆಸರು ಪಡೆದಿದೆ. ಮೈಸೂರು ಪ್ರಸ್ಥಭೂಮಿ ಅಂತೇಳಿ ಹೆಸರು ಪಡೆದಾತು. ಇದು ಉತ್ತರದಲ್ಲಿ ತುಂಗಭದ್ರಾ ನದಿಯಿಂದ ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ ವ್ಯಾಪಿಸಿದೆ. ಇದು 2 ನದಿ ನಡುಗಡ್ಡೆಗಳನ್ನು ಒಳಗೊಂಡಿದೆ. ಮಧುಗಿರಿಯಂತಹ ಏಕಶಿಲಾ ಬೆಟ್ಟ ಇಲ್ಲಿದೆ ಅಂತ ಕೇಳ್ಯಾನ. ಇದರಲ್ಲಿ ಯಾವುದು ತಪ್ಪು ಅಂತ ಕೇಳ್ಯಾನ. ಸೊ ಸ್ನೇಹಿತರೆ, ಒಂದೇ ಸ್ಟೇಟ್ಮೆಂಟನ್ನು ನೋಡೋಣ. ಈ ದಕ್ಷಿಣದ ಮೈದಾನ ಪ್ರದೇಶವನ್ನು ಮೈಸೂರು ಪ್ರಸ್ಥಭೂಮಿ ಅಂತೇಳಿ ಕರೀತಾರೆ ಅಂತ ಕೊಟ್ಟಾನ. ಹೌದು ಸ್ನೇಹಿತರೆ, ಈ ದಕ್ಷಿಣದ ಮೈದಾನವನ್ನು ಮೈಸೂರು ಪ್ರಸ್ಥಭೂಮಿ ಎಂದೇ ಕರೀತಾರೆ. ಹಾಗಾದರೆ ಸ್ಟೇಟ್ಮೆಂಟ್ 1 ರೈಟ್. ಆಪ್ಷನ್ 1 ರೈಟ್. ನೆಕ್ಸ್ಟ್ ಎರಡನೇದು ಸ್ನೇಹಿತರೆ, ಈ ದಕ್ಷಿಣದ ಮೈದಾನ ಏನಲ್ಲ, ಉತ್ತರದಲ್ಲಿ ತುಂಗಭದ್ರಾ ನದಿಯಿಂದ ಆರಂಭವಾಗ್ತದೆ. ದಕ್ಷಿಣದಲ್ಲಿ ಕಾವೇರಿ ನದಿಗೆ ಅಂತ್ಯವಾಗುವುದಿಲ್ಲ. ಕಾವೇರಿ ನದಿಯವರೆಗೆ ವ್ಯಾಪಿಸಿದೆ ಅಂತ ಕೊಟ್ಟಾನೆ. ಎರಡನೇ ಸ್ಟೇಟ್ಮೆಂಟ್, ಕಾವೇರಿ ನದಿಯವರೆಗೆ ಅಂತ್ಯವಾಗುವುದಿಲ್ಲ. ಕಾವೇರಿ ನದಿಯನ್ನು ದಾಟಿ ಮೈಸೂರು, ಮಂಡ್ಯ, ಚಾಮರಾಜನಗರ ಮೂಲಕ ಹರಿದು ಕಾವೇರಿಯನ್ನು ದಾಟಿ ಬಿಳಿಗಿರಿ ರಂಗನ ಬೆಟ್ಟ ತಮಿಳುನಾಡಿನವರೆಗೂ ವ್ಯಾಪಿಸಿದೆ. ಬಿಳಿಗಿರಿ ರಂಗ ಹಿಲ್ಸ್ ಅನ್ನು ದಾಟಿ ತಮಿಳುನಾಡಿನವರೆಗೂ ವ್ಯಾಪಿಸಿದೆ. ಇದು ಇಲ್ಲೇ ಕಾವೇರಿ ಅಂತ ಅಂತ್ಯವಾಗುವುದಿಲ್ಲ. ಆದ್ದರಿಂದ ಎರಡನೇ ಆಪ್ಷನ್ ತಪ್ಪದ. ಮೂರನೇ ಆಪ್ಷನ್, ಇದು 2 ನದಿಗಡ್ಡೆಗಳನ್ನು ಒಳಗೊಂಡಿದೆ. ಸ್ನೇಹಿತರೆ, ಈ ಕರ್ನಾಟಕದಲ್ಲಿ ಅವರು ಹೇಳಿದ ಹಾಗೆ 2 ನದಿಗಡ್ಡೆಗಳನ್ನು ಒಳಗೊಂಡಿದೆ. ಒಂದು ಯಾವುದು? ಒಂದು ಶ್ರೀರಂಗಪಟ್ಟಣ, ಇನ್ನೊಂದು ಶಿವನ ಸಮುದ್ರ. 2 ನದಿಗಡ್ಡೆಗಳು ಯಾವುವು? ಶ್ರೀರಂಗಪಟ್ಟಣ ಮತ್ತು ಇನ್ನೊಂದು ಶಿವನ ಸಮುದ್ರ ಎಂಬ 2 ನಡುಗಡ್ಡೆಗಳನ್ನು ಒಳಗೊಂಡಿದೆ. ಈ ಮೂರನೇದೇನ ನಡುಗಡ್ಡೆ ಅಲ್ಲ, ಅದು ತಮಿಳುನಾಡಿನಲ್ಲಿ ಅದ. ಶ್ರೀರಂಗಂ ಅಂತ ಕರೀತಾರೆ. ಏನು ಶ್ರೀರಂಗಂ, ಅದು ತಮಿಳುನಾಡಿನಲ್ಲಿ ಅದ. ಹಾಗಾದರೆ ಕರ್ನಾಟಕದಲ್ಲಿ ಅಂತ ಕೇಳ್ಯಾನ. ಕರ್ನಾಟಕದಲ್ಲಿ 2 ನಡುಗಡ್ಡೆಗಳನ್ನು ಒಳಗೊಂಡಿದೆ. ಸರಿಯಾದ ಆನ್ಸರ. ನೆಕ್ಸ್ಟ್, ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂತೇಳಿ ಯಾವ್ದು ಕರಿತೀವಲ್ಲ, ಮಧುಗಿರಿ ಬೆಟ್ಟ, ಅದು ಕೂಡ ಈ ಒಂದು ದಕ್ಷಿಣದ ಮೈದಾನ ಪ್ರದೇಶದಲ್ಲಿಯೇ ಕಂಡುಬರ್ತದೆ. ಇದು ಪ್ರಮುಖವಾಗಿ ತುಮಕೂರಿನಲ್ಲಿ ಕಂಡುಬರುತ್ತದೆ. ತುಮಕೂರು ಮೂಲತಃ ಈ ಕರ್ನಾಟಕದ ದಕ್ಷಿಣ ಮೈದಾನದಲ್ಲಿ ಕಂಡುಬರುವುದರಿಂದ ಮಧುಗಿರಿಯ ಏಕಶಿಲಾ ಬೆಟ್ಟ ಈ ಒಂದು ದಕ್ಷಿಣ ಮೈದಾನದ ಪ್ರದೇಶದಲ್ಲಿ ಕಂಡುಬರ್ತದೆ ಅನ್ನೋದು ಸರಿಯಾದ ಉತ್ತರ. ಸೊ ಇದಷ್ಟು 82ನೇ ಪ್ರಶ್ನೆ. 83ನೇ ಪ್ರಶ್ನೆ, ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಕೇಳೋಣ. ಪ್ರತಿಪಾದನೆ: ಕರ್ನಾಟಕದಲ್ಲಿ ಮಾರ್ಚ್ನಿಂದ ಮೇವರೆಗೆ ಬೇಸಿಗೆ ಅವಧಿಯಲ್ಲಿ ಉಷ್ಣಾಂಶ ಕ್ರಮೇಣ ಹೆಚ್ಚಾಗುತ್ತಾ ಹೋಗುತ್ತದೆ. ಕಾರಣ: ಬೇಸಿಗೆ ಅವಧಿಯಲ್ಲಿ ನಿಶ್ಚಲತೆ ಅಂದರೆ ಡೋಲ್ಡ್ರಮ್ ಸಮಭಾಜಕದಿಂದ ದಕ್ಷಿಣದ ಕಡೆಗೆ ಕ್ರಮೇಣ ಪಲ್ಯಟವಾಗುತ್ತದೆ. ಆಪ್ಷನ್ಸ್ಗಳದಾವು. ಪ್ರತಿಪಾದನೆ ಎ ಮತ್ತು ಕಾರಣ ಎರಡೂ ಸರಿಯಾಗಿವೆ ಮತ್ತು ಕಾರಣ ಪ್ರತಿಪಾದನೆಗೆ ಸರಿಯಾದ ಸ್ಪಷ್ಟೀಕರಣವಾಗಿದೆ. ಪ್ರತಿಪಾದನೆ ಎ ಸರಿಯಾಗಿದೆ, ಆದರೆ ಕಾರಣ ಪ್ರತಿಪಾದನೆಗೆ ಸರಿಯಾದ ಸ್ಪಷ್ಟೀಕರಣವಲ್ಲ ಅಂತ ಕೊಟ್ಟಾನ. ನೆಕ್ಸ್ಟ್, ಕಾರಣ ಸರಿಯಾಗಿದೆ ಆದರೆ ಪ್ರತಿಪಾದನೆ ತಪ್ಪಾಗಿದೆ.
ನೆಕ್ಸ್ಟ್ ಕಾರಣ ಆರ್ ಮತ್ತು ಪ್ರತಿಪಾದನೆ ಎರಡೂ ತಪ್ಪಾಗಿವೆ. ಓಕೆ, ಇದು ಈ ಥರ ಪ್ರಶ್ನೆ ಕೇಳಲಾಗಿದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಅಖಂಡ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಮಾರ್ಚ್ನಿಂದ ಮೇವರೆಗೆ ಬೇಸಿಗೆ ಕಾಲವಿರುತ್ತದೆ. ಈ ಒಂದು ಬೇಸಿಗೆ ಕಾಲದಲ್ಲಿ ಅಂದರೆ ಮಾರ್ಚ್ನಿಂದ ಮೇವರೆಗೆ ಕ್ರಮೇಣವಾಗಿ ತಾಪಮಾನ ಹೆಚ್ಚಾಗುತ್ತಾ ಹೋಗುತ್ತದೆ. ಆದ್ದರಿಂದ ಈ ಪ್ರತಿಪಾದನೆ ಸರಿಯಾಗಿದೆ. ಹಾಗಾದರೆ ಈ ಪ್ರತಿಪಾದನೆ ಎ ತಪ್ಪಾಗಿದೆ ಅನ್ನೋ ಆಪ್ಷನ್ ಎಲಿಮಿನೇಟ್ ಆಯಿತು. ಈಗ ಆಪ್ಷನ್ 1, ಆಪ್ಷನ್ 2ರಲ್ಲಿ ಯಾವುದನ್ನು ನೋಡೋಣ. ಇಲ್ಲಿ ಕಾರಣ ಕಡೆಗೆ ಬರೋಣ. ಈಗ ಬೇಸಿಗೆ ಅವಧಿಯಲ್ಲಿ ನಿಶ್ಚಲತೆ ಡೋಲ್ಡ್ರಮ್ವು ಸಮಭಾಜಕ ವೃತ್ತದಿಂದ ದಕ್ಷಿಣದ ಕಡೆಗೆ ಪಲ್ಲಟವಾಗುತ್ತದೆ ಅಂತ ಕೊಟ್ಟೋಣ. ಸ್ನೇಹಿತರೆ, ಇದು ಭೂಮಿ, ಇದು ಸಮಭಾಜಕ ವೃತ್ತ. ಸಾಮಾನ್ಯವಾಗಿ ಈ ಡೋಲ್ಡ್ರಮ್ ಈ ಸಮಭಾಜಕ ವೃತ್ತದ ಪ್ರದೇಶದಲ್ಲಿ ಕಂಡುಬರ್ತವೆ. ಡೋಲ್ಡ್ರಮ್ ಅಂದರೆ ಏನು? ಶಾಂತವಾದ ಪ್ರದೇಶ, ಕಡಿಮೆ ಒತ್ತಡ ಕಂಡುಬರ್ತದೆ. ಲೋ ಪ್ರೆಷರ್. ಐ ಟಿ ಸಿ ಜೆಡ್ ಕೂಡ ಇದೇ ಒಂದು ಸಮಭಾಜಕ ವೃತ್ತದ ಪ್ರದೇಶದಲ್ಲಿ ಕಂಡುಬರ್ತದೆ. ನಮ್ಗೆ ಗೊತ್ತಿರ್ಬೋದು, ಬೇಸಿಗೆ ಸಮಯದಲ್ಲಿ ಈ ಐ ಟಿ ಸಿ ಜೆಡ್ ಉತ್ತರ ಗೋಳಾರ್ಧದ ಕಡೆಗೆ ಪಲ್ಲಟವಾಗುತ್ತದೆ ಅಂತ ಪಲ್ಲಟವಾಗ್ತದೆ. ಹಾಗಾದರೆ ಅದೇ ರೀತಿಯಾಗಿ ಈ ಡೋಲ್ಡ್ರಮ್ ಕೂಡ ಐ ಟಿ ಸಿ ಜೆಡನ್ನು ಬೆನ್ನತ್ತಿ ಉತ್ತರ ಗೋಳಾರ್ಧದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತದೆ. ಡೋಲ್ಡ್ರಮ್ ಯಾಕಡೆ ಉತ್ತರ ಗೋಳಾರ್ಧದ ಕಡೆಗೆ ಪ್ರಯಾಣ ಬೆಳೆಸ್ತದೆ. ಇಲ್ಲೇನು ಕೊಟ್ಟಾನ? ದಕ್ಷಿಣದ ಕಡೆಗೆ ಕ್ರಮೇಣ ಪಲ್ಲಟವಾಗ್ತದೆ ಅಂತ ಕೊಟ್ಟಾನ. ಹಾಗಾದರೆ ಕಾರಣ ತಪ್ಪದ. ಆ್ಯಕ್ಚುಲಿ ಇಲ್ಲಿ ಏನಂತ ಕೊಡ್ತಾನೆ? ಕಾರಣ ತಪ್ಪಾಗಿದೆ, ಪ್ರತಿಪಾದನೆ ಸರಿಯಾಗಿದೆ ಅಂಥೇಳಿ 4ನೇ ಆಪ್ಷನ್ ಜನರಲಿ ಇರ್ತದೆ. ಬಟ್ ಇಲ್ಲಿ ಏನು ಕೊಟ್ಟಾನ? ಅದು ಕೊಟ್ಟಿಲ್ಲ. ಸೊ ಅದಕ್ಕೆ ಈ ಕಾರಣ ತಪ್ಪದಂದ್ರೆ ಅದಕ್ಕೆ ಕ್ಲೋಸೆಸ್ಟ್ ಆನ್ಸರ್ ಯಾವುದು ಬರ್ತದೆ? ಪ್ರತಿಪಾದನೆ ಎ ಸರಿಯಾಗಿದೆ. ಆದರೆ ಕಾರಣ ಆರ್ ಪ್ರತಿಪಾದನೆ ಎಗೆ ಸರಿಯಾದ ಸ್ಪಷ್ಟೀಕರಣವಲ್ಲ ಅನ್ನೋದು ಈ ಪ್ರಶ್ನೆಗೆ ಸೂಕ್ತ ಉತ್ತರ ಅನ್ನಿಸ್ತದೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಡೋಲ್ಡ್ರಮ್ ಅಂದರೆ ಶಾಂತ ವಲಯ, ಬೇಸಿಗೆ ಸಮಯದಲ್ಲಿ ಉತ್ತರ ಗೋಳಾರ್ಧದತ್ತ ಪ್ರಯಾಣ ಬೆಳೆಸ್ತದೆ. ಇದು ಈ ಪ್ರಶ್ನೆಯ ಸಾರಾಂಶ. ಸೊ ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆ 84ನೇ ಪ್ರಶ್ನೆ. ಕರ್ನಾಟಕದ ಈ ಕೆಳಕಂಡ ಪ್ರದೇಶಗಳನ್ನು ಅವುಗಳ ಪ್ರಮುಖ ಗುಣಲಕ್ಷಣಗಳೊಂದಿಗೆ ಹೊಂದಿಸಿ ಬರೆಯಿರಿ. ಕರ್ನಾಟಕದ ಪ್ರದೇಶಗಳು, ಅವುಗಳ ಪ್ರಮುಖ ಗುಣಲಕ್ಷಣಗಳು. ಉತ್ತರದ ಬಯಲು ಪ್ರದೇಶ, ಉತ್ತರ ಭಾರತ ಅಲ್ಲ, ಕರ್ನಾಟಕದ ಪ್ರದೇಶಗಳ ಬಗ್ಗೆ ನೋಡ್ಲತ್ತೇವೆ. ಉತ್ತರ ಕರ್ನಾಟಕದ ಬಯಲು ಪ್ರದೇಶ, ದಕ್ಷಿಣದ ಬಯಲು ಪ್ರದೇಶ, ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶ. ಈಚಿಕ್ ಸೈಡ ಇದನ್ನು ಕಡಲಿಗೆ ಸಂಬಂಧಿಸಿದ ಸ್ಥಳ ಎಂದು ಕರೆಯಬಹುದು. ಇದು ಪಶ್ಚಿಮ ಘಟ್ಟಗಳ ಗುಡ್ಡಗಳಿಂದ ಕೂಡಿದ ಪ್ರದೇಶ. ಕಾವೇರಿ ನದಿ ಇದರ ಪ್ರಮುಖ ಭಾಗಗಳನ್ನು ಆವರಿಸಿದೆ. ಇದು ಕನಿಷ್ಠ ಸವಕಳಿ ಮೇಲ್ಪದರನ್ನು ಹೊಂದಿದೆ. ನೀವು ಗಮನಿಸಬಹುದಿಲ್ಲಿ ಕರಾವಳಿ ಅಂದಾನ, ಮಲೆನಾಡು ಅಂದಾನ, ಮಲೆನಾಡ ಪಶ್ಚಿಮ ಘಟ್ಟ ಅನ್ಬೋದು. ಮಲೆನಾಡು ಪಶ್ಚಿಮ ಘಟ್ಟ. D2 ಎಲ್ಲದು ನೋಡ್ರಿ, D2 ಅದ. ಇದು ಹೋಯ್ತು. ಈ 2ನೇ ಆಪ್ಷನ್, 3ನೇ ಆಪ್ಷನ್ ಎಲಿಮಿನೇಟ್ ಅದು. ಓಕೆ, ಕರಾವಳಿ ಪ್ರದೇಶ ಇದು ಕಡಲು ಅಂದ್ರೆ ಸಮುದ್ರ. ಸೊ ಕರಾವಳಿ ಕಡಲು. C1 ಎಲ್ಲದು ನೋಡ್ರಿ, ಇಲ್ಲಿ C1 ಅದ, ಇಲ್ಲಿ C1 ಅದ. ಸೊ ಯಾವುದೇ ಎಲಿಮಿನೇಷನ್ ಆಗಲ್ಲ. ದಕ್ಷಿಣದ ಬಯಲು ಆಗಲೇ ನೋಡಿದೆವು. ದಕ್ಷಿಣದ ಬಯಲು ಪ್ರದೇಶ ಮೇಲಿನ ಕ್ವಶನ್ದಾಗ ದಕ್ಷಿಣದ ಬಯಲು ಪ್ರದೇಶ ಉತ್ತರದಲ್ಲಿ ತುಂಗಭದ್ರಾ ನದಿಯಿಂದ, ದಕ್ಷಿಣದಲ್ಲಿ ಕಾವೇರಿಯನ್ನು ದಾಟಿ ಬಿಳಿಗಿರಿ ರಂಗನ ಪರ್ವತಗಳ ಕಡೆಗೆ ವಿಸ್ತಾರವಾಗಿದೆ ಅಂತೇಳಿ ಓದಿದೆವು. ಅದಕ್ಕೆ ದಕ್ಷಿಣದ ಬಯಲು ಪ್ರದೇಶ ಕಾವೇರಿ
ನದಿ ಇದರ ಪ್ರಮುಖ ಭಾಗಗಳನ್ನು ಆವರಿಸಿದೆ. B3, B4 ಅದ, B3 ಅದ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ರೈಟ್ಸ್ ಲಿಮಿಟೆಡ್ ಭಾರತದ ಒಂದು ಮಹಾರತ್ನ PSU. ಕೋಲ್ ಇಂಡಿಯಾ ಲಿಮಿಟೆಡ್ ಭಾರತದ ಒಂದು ನವರತ್ನ PSU. ಭಾರತದಲ್ಲಿ ಮಿನಿರತ್ನ ದರ್ಜೆಗೆ 3 ವರ್ಗಗಳಿವೆ. ಆಯಿಲ್ ಇಂಡಿಯಾ ಲಿಮಿಟೆಡ್ 2023ರಲ್ಲಿ ಭಾರತದ ಮಹಾರತ್ನ PSU ಆಯಿತು. ಈ ಹೇಳಿಕೆಗಳಲ್ಲಿ ಯಾವುವು ಸರಿ ಇವೆ ಎಂಬುದನ್ನು ಗುರುತಿಸಿರಿ ಅಂದ. ಸ್ನೇಹಿತರೆ, ಇಲ್ಲಿ ಮೂಲತಃ ಭಾರತದ ಸರ್ಕಾರಿ ಒಡೆತನದ ಕಂಪನಿಗಳು ಜಾಗತಿಕ ಮಟ್ಟದಲ್ಲಿ ಪೈಪೋಟಿ ನಡೆಸಲಿ, ಆಡಳಿತದಲ್ಲಿ ಸರ್ಕಾರದ ಹಸ್ತಕ್ಷೇಪವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಭಾರತದ ಈ ಸರ್ಕಾರಿ ಒಡೆತನದ ಕಂಪನಿಗಳನ್ನು ಮಹಾರತ್ನ, ನವರತ್ನ, ಮಿನಿರತ್ನ ಎಂದು ವಿಭಾಗ ಮಾಡಲಾಗಿದೆ. ತಿಳಿತು? ಈ ವಿಭಾಗವನ್ನು ಯಾರು ಮಾಡ್ತಾರೆ ಅಂದ್ರೆ, ಭಾರತದ ಹಣಕಾಸು ಸಚಿವಾಲಯದ ಅಧೀನ ಬರುವ ಸಾರ್ವಜನಿಕ ಉದ್ಯಮಗಳ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್, ಸಾರ್ವಜನಿಕ ಉದ್ಯಮಗಳ ಇಲಾಖೆಯು ಈ ಒಂದು ವಿಭಾಗವನ್ನು ಮಾಡ್ತದೆ. ಯಾವ ವಿಭಾಗ? ಮೊದಲನೇದು ಮಹಾರತ್ನ, ನೆಕ್ಸ್ಟ್ ನವರತ್ನ, ನೆಕ್ಸ್ಟ್ ಮಿನಿರತ್ನ. ಈ ಒಂದು 3 ವಿಭಾಗಗಳಲ್ಲಿ ಮಾಡ್ತದೆ. ಯಾರು ಮಾಡ್ತಾರೆ? ಸಾರ್ವಜನಿಕ ಉದ್ಯಮಗಳ ಇಲಾಖೆ, ಹಣಕಾಸು ಸಚಿವಾಲಯದ ಅಡಿ ಈ ಇಲಾಖೆ ಬರ್ತದೆ. ಹಾಗಾದ್ರೆ ಯಾವ ಕಂಪನಿಗಳಿಗೆ ಮಹಾರತ್ನ ಕಂಪನಿ ಅಂತೇಳಿ ಕರೀತಾರೆ? ಭಾರತದ ಅತಿ ದೊಡ್ಡ ಮತ್ತು ಅತ್ಯಂತ ಲಾಭದಾಯಕವಾಗಿರುವ ಸರ್ಕಾರಿ ಕಂಪನಿಗಳಿಗೆ ಈ ಸ್ಥಾನಮಾನವನ್ನು ನೀಡಲಾಗ್ತದೆ. ಈ ಸ್ಥಾನಮಾನವನ್ನು ನೀಡಬೇಕಾದ್ರೆ ಅವುಗಳಿಗೆ ಕೆಲವು ಕ್ರೈಟೇರಿಯಾಸ್ಗಳು, ಅರ್ಹತೆಗಳು ಇರ್ತಾವೆ. ಅವು ಅರ್ಹತೆಗಳು ಯಾವುವಂದ್ರೆ, ಮೂಲತಃ ಒಂದು ಕಂಪ್ನಿಗೆ ಮಹಾರತ್ನ ಕಂಪ್ನಿ ಅಂತೇಳಿ ಸ್ಟೇಟಸ್ ಕೊಡಬೇಕಾದ್ರೆ ಆ ಕಂಪ್ನಿ ಆಗಾಗಲೇ ನವರತ್ನ ಸ್ಟೇಟಸನ್ನು ಹೊಂದಿರಬೇಕು. ಮೊದಲನೇದಾಗಿ ನವರತ್ನ ಸ್ಟೇಟಸನ್ನು ಹೊಂದಿರಬೇಕು. ಆ ಕಂಪನಿಯು ಭಾರತೀಯ ಷೇರುಪೇಟೆಯಲ್ಲಿ ಲಿಸ್ಟೆಡ್ ಆಗಿರಬೇಕು. ಅಂದ್ರೆ ಈ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟೆಡ್ ಆಗಿರಬೇಕು. ನೆಕ್ಸ್ಟ್, ಈ ಕಂಪನಿಯು ಸರಾಸರಿ ವಾರ್ಷಿಕ ವಹಿವಾಟು ಅಂಥೇಳಿ 25,000 ಕೋಟಿಗೂ ಅಧಿಕ ಇರಬೇಕು. ವಾರ್ಷಿಕ ಟರ್ನೋವರ್ ಅಂತ ಕರಿತೀವಿ. ಟರ್ನೋವರ್ 25,000 ಕೋಟಿಗಿಂತಲೂ ಅಧಿಕವಾಗಿರಬೇಕು. ಇದೇನು ಟರ್ನೋವರ್, ಪ್ರಾಫಿಟ್ ಅಲ್ಲ. ಪ್ರಾಫಿಟ್ ಎಷ್ಟು ಬೇಕು? ಕನಿಷ್ಠ 5,000 ಕೋಟಿಗೂ ಅಧಿಕ ಪ್ರಾಫಿಟ್ ಹೊಂದಿರಬೇಕು. ಪ್ರಾಫಿಟ್ 5,000 ಕೋಟಿಗೂ ಅಧಿಕ ಪ್ರಾಫಿಟನ್ನು ಹೊಂದಿರಬೇಕು. ಅಂತಹ ಒಂದು ಕಂಪನಿಯನ್ನು ಮಹಾರತ್ನ ಕಂಪನಿ ಅಂತೇಳಿ ಡಿಕ್ಲೇರ್ ಮಾಡಲಾಗ್ತದೆ. ಇದು ಮಹಾರತ್ನ ಕಂಪನಿ. ಉದಾಹರಣೆಗೆ ಯಾವುವು? ONGC, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್. ನೆಕ್ಸ್ಟ್, BHEL, ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. NTPC, ನ್ಯಾಷನಲ್ ಥರ್ಮಲ್ ಪವರ್ ಪ್ಲ್ಯಾಂಟ್ ಕಾರ್ಪೊರೇಷನ್ ಮತ್ತು ಸೇಲ್. ಈ ರೀತಿಯಾಗಿ ಮಹಾರತ್ನ ಕಂಪನಿಗಳನ್ನು ಡಿಕ್ಲೇರ್ ಮಾಡಲಾಗ್ತದೆ. ಈ ವ್ಯವಸ್ಥೆಯನ್ನು 2010ರಲ್ಲಿ ಭಾರತದಲ್ಲಿ ಪರಿಚಯಿಸಲಾಯಿತು. ಹೀಗೆ ಮಾಡುವುದರಿಂದ ಒಂದು ಕಂಪನಿ ತನ್ನ ಸ್ವಾಯತ್ತತೆಯನ್ನು ಉಳಿಸ್ಕೊತದೆ. ಅದರ ಆಡಳಿತದಲ್ಲಿ ಸರ್ಕಾರದ ಹಸ್ತಕ್ಷೇಪ ಕಡಿಮೆ ಆಗ್ತದೆ. ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಒಂದು ಇತರ ಬಿಸ್ನೆಸ್ಗಳಲ್ಲಿ ಹೂಡಿಕೆ ಮಾಡಬಹುದು. ಓಕೆ, ಇದು ನವರತ್ನ ಕಂಪ್ನಿ, ಮಹಾರತ್ನ ಕಂಪ್ನಿ. ನೆಕ್ಸ್ಟ್, ನವರತ್ನ ಕಂಪ್ನಿ ಅಂದರೆ ಏನು? ಮಹಾರತ್ನ ಇದು ಟಾಪ್ ಮೋಸ್ಟ್ ಸ್ಟೇಟಸ್, ಇದು ಟಾಪ್ ಮೋಸ್ಟ್. ನೆಕ್ಸ್ಟ್ ಅದರ ಕೆಳಗೆ ಬರೋದು ನವರತ್ನ ಕಂಪ್ನಿ. ಈ ಕಂಪನಿಯು ಕಡ್ಡಾಯವಾಗಿ ಮಿನಿರತ್ನ ಕ್ಯಾಟಗರಿ 1. ಯಾವುದೇ ಕಂಪನಿಗೆ ನವರತ್ನ ಸ್ಟೇಟಸ್ ಸಿಗಬೇಕಾದ್ರೆ ಅದು ಮೂಲತಃ ಮಿನಿರತ್ನ ಕಂಪನಿಯಾಗಿರಬೇಕು. ಮಿನಿರತ್ನದಲ್ಲಿ 2 ಕ್ಯಾಟಗರಿಗಳು ಬರ್ತಾವೆ. ಮಿನಿರತ್ನ 1ನೇ ಕ್ಯಾಟಗರಿ, ಮಿನಿರತ್ನ 2ನೇ ಕ್ಯಾಟಗರಿ.
ಯಾವ ಕಂಪ್ನಿ ಮಿನಿರತ್ನ 1 ಕ್ಯಾಟಗರಿಗೆ ಇರ್ತದೋ ಆ ಕ್ಯಾಟಗರಿ ಕಂಪ್ನಿಗೆ ಮಾತ್ರ ನವರತ್ನ ಸ್ಟೇಟಸ್ ಸಿಗ್ತದೆ. ನೆಕ್ಸ್ಟ್, ಇದು 6 ಪ್ಯಾರಾಮೀಟರ್ಗಳ ಆಧಾರದ ಮೇಲೆ ಮೌಲ್ಯಮಾಪನ ಮಾಡ್ತಾರೆ. ಆ 6 ಪ್ಯಾರಾಮೀಟರ್ಗಳಲ್ಲಿ ಕನಿಷ್ಠ 100ಕ್ಕೆ 60 ಅಂಕಗಳನ್ನು ಪಡೆದಿರಬೇಕು. 100ಕ್ಕೆ ಕನಿಷ್ಠ 60 ಅಂಕಗಳನ್ನು ಪಡೆದಿರಬೇಕು. ಅಂದರೆ ಏನು, ಒಂದು ಕಂಪನಿಯ ಪರ್ಫಾರ್ಮೆನ್ಸನ್ನು ಇವ್ಯಾಲ್ಯೂಯೇಟ್ ಮಾಡುವಾಗ 6 ಪ್ಯಾರಾಮೀಟರ್ಸ್ಗಳ ಆಧಾರದ ಮೇಲೆ ಅವುಗಳ ಮೌಲ್ಯಮಾಪನವನ್ನು ಮಾಡಲಾಗ್ತದೆ. ಆ ಮೌಲ್ಯಮಾಪನ ಮಾಡುವ ಸಂದರ್ಭದಲ್ಲಿ ಕನಿಷ್ಠ ಆ ಕಂಪನಿಗೆ 60ರಷ್ಟು ಅಂಕಗಳನ್ನು ಪಡೆದಿರಬೇಕು. ಅಂಥ ಕಂಪನಿಯನ್ನು ನವರತ್ನ ಸ್ಟೇಟಸ್ ನೀಡಲಾಗ್ತದೆ. ಮತ್ತು ಈ ಕಂಪನಿಯು ಒಳ್ಳೆಯ ರೇಟಿಂಗ್ಗಳನ್ನು ಹೊಂದಿರಬೇಕು, ಉತ್ತಮ ರೇಟಿಂಗನ್ನು ಹೊಂದಿರಬೇಕು. ಆಗ ಮಾತ್ರ ಅಂಥ ಕಂಪನಿಗೆ ನವರತ್ನ ಸ್ಟೇಟಸ್ ಸಿಗ್ತದೆ. ಹೀಗೆ ನವರತ್ನ ಸ್ಟೇಟಸನ್ನು ಕೊಡೋದರಿಂದ ಆ ಕಂಪನಿಯು ಸರ್ಕಾರದ ಅನುಮತಿ ಇಲ್ಲದೆ ತನ್ನ ನಿವ್ವಳ ಮೌಲ್ಯದ 15% ಅಥವಾ ಗರಿಷ್ಠವಾಗಿ 1,000 ಕೋಟಿಯವರೆಗೆ ಇತರ ಕಂಪನಿಗಳಲ್ಲಿ ಅಥವಾ ಇತರ ಬಿಸ್ನೆಸ್ಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು. ಇದು ನವರತ್ನ ಕಂಪ್ನಿ. ನೆಕ್ಸ್ಟ್ ಬರೋದೇ ಮಿನಿರತ್ನ ಕಂಪ್ನಿ. ಸ್ನೇಹಿತರೆ, ಈ ಮಿನಿರತ್ನ ಕಂಪನಿಯಲ್ಲಿ 2 ವಿಭಾಗಗಳನ್ನು ಮಾಡಲಾಗಿದೆ, ಕ್ಯಾಟಗರಿ 1, ಕ್ಯಾಟಗರಿ 2. ಸ್ನೇಹಿತರೆ, ಈಗ ಈ ಕ್ಯಾಟಗರಿ 2 ಕಂಪನಿ ಏನದಾವ ಅದು ಕೆಳಮಟ್ಟದ ಕಂಪನಿ, ಲೋವೆಸ್ಟ್ ಕಂಪನಿ ಇನ್ ದಿಸ್ ಮಹಾರತ್ನ, ನವರತ್ನ, ಮಿನಿರತ್ನ. ಈಗ ಈ ಕ್ಯಾಟಗರಿ 1 ಕಂಪನಿ ಕ್ಯಾಟಗರಿ 1 ಸ್ಟೇಟಸ್ ದೊರಿಬೇಕಾದ್ರೆ ಕಳೆದ 3 ವರ್ಷಗಳಿಂದ ಸತತವಾಗಿ ಲಾಭದಲ್ಲಿರಬೇಕು. ಕಳೆದ 3 ವರ್ಷಗಳಿಂದ ಸತತವಾಗಿ ಲಾಭ ಪಡೆದಿರಬೇಕು. ಆ 3 ವರ್ಷಗಳಲ್ಲಿ ಕನಿಷ್ಠ 1 ವರ್ಷವಾದರೂ 30 ಕೋಟಿಗಿಂತ ಅಧಿಕ ಲಾಭವನ್ನು ಗಳಿಸಿರಬೇಕು. ತಿಳಿತು? ಕ್ಯಾಟಗರಿ 1 ಸ್ಟೇಟಸ್ ಯಾವಾಗ ದೊರೀತದಂದ್ರೆ ಆ ಕಂಪನಿ ಸತತವಾಗಿ 3 ವರ್ಷಗಳ ಅವಧಿಯವರೆಗೆ ಲಾಭದಲ್ಲಿರಬೇಕು. ಆ 3 ವರ್ಷಗಳಲ್ಲಿ ಕನಿಷ್ಠ 1 ವರ್ಷವಾದರೂ 30 ಕೋಟಿಗೂ ಅಧಿಕ ಲಾಭವನ್ನು ಮಾಡಿರಬೇಕು. ಹೀಗೆ ಮಿನಿರತ್ನ 1 ಕ್ಯಾಟಗರಿ 1 ಸ್ಟೇಟಸ್ ದೊರೆಯುವುದರಿಂದ ಆ ಕಂಪನಿಯು 500 ಕೋಟಿಯವರೆಗೆ ಇತರ ಕಂಪನಿಗಳಲ್ಲಿ ಸರ್ಕಾರದ ಅನುಮತಿ ಇಲ್ಲದೆ ಹೂಡಿಕೆ ಮಾಡುವ ಸ್ವಾಯತ್ತತೆ ದೊರೀತದೆ. ನೆಕ್ಸ್ಟ್, ಕ್ಯಾಟಗರಿ 2 ಕಂಪನಿ ಕಳೆದ 3 ವರ್ಷಗಳಿಂದ ಸತತವಾಗಿ ಲಾಭ ಮಾಡಿರಬೇಕು. ಇದು ಕಳೆದ 3 ವರ್ಷಗಳಿಂದ ಸತತವಾಗಿ ಲಾಭ ಮಾಡಿರಬೇಕು. ಆದರೆ ಈ ಕಂಪನಿಗಳಿಗೆ ಇಷ್ಟೇ ಲಾಭ ಮಾಡಿರಬೇಕು ಅನ್ನೋ ಕ್ರೈಟೇರಿಯಾ ಯಾವುದೂ ಇಲ್ಲ. ಆ್ಯಸ್ ಇಲ್ಲಿ 1ನೇ ಕ್ಯಾಟಗರಿ ಒಳಗೆ 30 ಕೋಟಿ ಲಾಭ ಮಾಡಿರಬೇಕು ಅನ್ನೋದೇನು ಕ್ರೈಟೇರಿಯಾ ಅಲ್ಲ, ಅಂಥ ಯಾವುದೇ ಕ್ರೈಟೇರಿಯಾ ಕ್ಯಾಟಗರಿ 2 ಕಂಪ್ನಿಗಳೇ ಇಲ್ಲ. ಇದು ಮಹಾರತ್ನ, ನವರತ್ನ, ಮಿನಿರತ್ನ ಸ್ಟೇಟಸ್ ಕಂಪ್ನಿಗಳ ವಿಶ್ಲೇಷಣೆ. ಇನ್ನೊಂದು ಸಲ ಕ್ವಿಕ್ ರಿವಿಷನ್ ಮಾಡೋದಾದರೆ ಇದು ಮಹಾರತ್ನ, ನವರತ್ನ, ಮಿನಿರತ್ನ. ಮಿನಿರತ್ನದಲ್ಲಿ ಕ್ಯಾಟಗರಿ 1, ಕ್ಯಾಟಗರಿ 2 ಬರ್ತಾವೆ, 2 ಬರ್ತಾವೆ. ಓಕೆ, ಮಹಾರತ್ನ ಕಂಪ್ನಿ 25,000 ಕೋಟಿಗಿಂತ ಅಧಿಕ ಟರ್ನೋವರನ್ನು ಹೊಂದಿರಬೇಕು. ನಿವ್ವಳ ಲಾಭ 5,000 ಕೋಟಿಗಿಂತ ಅಧಿಕದ ನಿವ್ವಳ ಲಾಭವನ್ನು ಹೊಂದಿರಬೇಕು. 5,000 ಕೋಟಿಯವರೆಗೆ ಸರ್ಕಾರದ ಅನುಮತಿ ಇಲ್ಲದೆ ಹೂಡಿಕೆಯನ್ನು ಮಾಡುವ ಸ್ವಾಯತ್ತತೆಯನ್ನು ಹೊಂದಿರ್ತದೆ. ಇದು ಮಹಾರತ್ನ ಆಯಿತು. ನವರತ್ನ ಸ್ಟೇಟಸ್ ದೊರಿಬೇಕಾದ್ರೆ ಮೊದಲು ಅದು ಮಿನಿರತ್ನ ಕ್ಯಾಟಗರಿ 1 ಕಂಪನಿಯಾಗಿರಬೇಕು. ಕನಿಷ್ಠ 60 ಅಂಕಗಳನ್ನು ಸ್ಕೋರ್ ಮಾಡಿರಬೇಕು. 1,000 ಕೋಟಿ ಹೂಡಿಕೆ ಮಾಡುವ ಅವಕಾಶ ಅಥವಾ ಸ್ವಾಯತ್ತತೆ ನವರತ್ನ ಕಂಪ್ನಿಗಿರ್ತದೆ. ನೆಕ್ಸ್ಟ್, ಮಿನಿರತ್ನದಲ್ಲಿ ಕ್ಯಾಟಗರಿ 1 ಕಂಪನಿ ಸತತ 3 ವರ್ಷಗಳ ಕಾಲ ಲಾಭದಲ್ಲಿರಬೇಕು ಮತ್ತು 3 ವರ್ಷಗಳಲ್ಲಿ ಯಾವುದಾದರೂ 1 ವರ್ಷ 30 ಕೋಟಿಗಿಂತ ಅಧಿಕ ಲಾಭವನ್ನು ಮಾಡಿರಬೇಕು. ಕ್ಯಾಟಗರಿ 2 ಕಂಪನಿ ಸತತ 3 ವರ್ಷಗಳ ಕಾಲ ಲಾಭದಲ್ಲಿರಬೇಕು. ಇಲ್ಲಿ ಯಾವುದೇ ನಿರ್ದಿಷ್ಟ ಲಾಭದ ಕ್ರೈಟೇರಿಯಾಗಳು ಇರುವುದಿಲ್ಲ. ಇದು ಮಹಾರತ್ನ, ನವರತ್ನ, ಮಿನಿರತ್ನ ಕಂಪನಿಗಳ ಸಮರಿ. ಸೊ ಈಗ ಪ್ರಶ್ನೆಗೆ ಬರೋಣ. ಪ್ರಶ್ನೆಯಲ್ಲಿ ಏನು ಹೇಳ್ತಾ ಇದ್ದೇನೆ, ರೈಟ್ಸ್ ಲಿಮಿಟೆಡ್ ಭಾರತದ ಒಂದು ಮಹಾರತ್ನ PSU. ರೈಟ್ಸ್ ಲಿಮಿಟೆಡ್ ಭಾರತದ ಒಂದು ಮಹಾರತ್ನ PSU ಅಂತ ಕೊಟ್ಟಾನ. ಮೂಲತಃ ಇದು ತಪ್ಪು.
ಯಾಕಂದ್ರೆ ರೈಟ್ಸ್ ಲಿಮಿಟೆಡ್ ಮಹಾರತ್ನ ಕಂಪ್ನಿ ಅಲ್ಲ. ಇದು 2023 ಅಕ್ಟೋಬರ್ದಲ್ಲಿ ಕೇಂದ್ರ ಸರ್ಕಾರ ಇದನ್ನು ನವರತ್ನ ಅಂತೇಳಿ ಸ್ಥಾನಮಾನ ನೀಡಿ ಗೌರವಿಸಿತು. ಇದು ನವರತ್ನ ಕಂಪ್ನಿ ಅದ. ತಪ್ಪದಂದರೆ ಇದು ಹೋಯ್ತು, ಇದು ಹೋಯ್ತು. ನೆಕ್ಸ್ಟ್ ಆಪ್ಷನ್ 2 ಮತ್ತು 4, ಆಪ್ಷನ್ 2 ಮತ್ತು 4 ಉಳಿದು. ಕೋಲ್ ಇಂಡಿಯಾ ಲಿಮಿಟೆಡ್ ಭಾರತದ ಒಂದು ನವರತ್ನ, ಸಾಧ್ಯನೇ ಇಲ್ಲ. ಕೋಲ್ ಇಂಡಿಯಾ ಲಿಮಿಟೆಡ್ ಭಾರತದ ನವರತ್ನ ಕಂಪ್ನಿ ಅಲ್ಲ. ಯಾಕಂದ್ರೆ ಇದು ಭಾರತದಲ್ಲಿಯೇ ಅತಿ ದೊಡ್ಡ ಕಲ್ಲಿದ್ದಲು ಉತ್ಪಾದಕ ಕಂಪ್ನಿ ಅದ. ಇದು ಮಹಾರತ್ನ ಕಂಪ್ನಿ ಅದ ಕೋಲ್ ಇಂಡಿಯಾ ಲಿಮಿಟೆಡ್, ಅಷ್ಟು ದೊಡ್ಡ ಕಂಪ್ನಿ ಅದ ಇದು. ಸೊ ಕೋಲ್ ಇಂಡಿಯಾ ಲಿಮಿಟೆಡ್ ಮಹಾರತ್ನ ಕಂಪ್ನಿ. ಬಿ ತಪ್ಪಾಯಿತು. ಬಿ ತಪ್ಪಂದ್ರೆ ಯಾವುದೂ ಹೋಗಲ್ಲ. ಭಾರತದಲ್ಲಿ ಮಿನಿ ರತ್ನ ದರ್ಜೆಗೆ 3 ವರ್ಗಗಳಿವೆ. ಸ್ನೇಹಿತರೆ, ಈಗಲೇ ನೋಡಿದೆವು ನಾವು ಮಿನಿ ರತ್ನ ಕಂಪನಿಗಳಲ್ಲಿ ಕ್ಯಾಟಗರಿ 1 ಮತ್ತು ಕ್ಯಾಟಗರಿ 2 ಎಂದು 2 ವರ್ಗಗಳನ್ನು ಮಾಡಲಾಗಿದೆ ಅಂತ. ಸೊ ಆಪ್ಷನ್ ಸ್ಟೇಟ್ಮೆಂಟ್ ಸಿನೂ ತಪ್ಪದ. ಸ್ಟೇಟ್ಮೆಂಟ್ ಸಿ ತಪ್ಪ, ಇದು ಹೋಯ್ತು. ಡಿ ಮಾತ್ರ ಸರಿ. ಡಿ ಏನದ? ಆಯಿಲ್ ಇಂಡಿಯಾ ಲಿಮಿಟೆಡ್ 2023ರಲ್ಲಿ ಭಾರತದ ಮಹಾರತ್ನ PSU ಆಯಿತು. ಇದು ಸರಿಯಾದ ಉತ್ತರ. ಸೊ 85ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ 4 ಡಿ ಮಾತ್ರ ಸರಿಯಾದ ಉತ್ತರ. ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ 86ನೇ ಪ್ರಶ್ನೆ ಹೀಗಿದೆ. ಸರ್ಕಾರದ ಅರ್ಜಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ. ಧಾಮಿನಿ ಕೃಷಿ ಇಲಾಖೆ, ಅಂತರ್ಜಲ ಜಲಸಂಪನ್ಮೂಲ ಇಲಾಖೆ, ಈ ಪರಿಹಾರ ಕಂದಾಯ ಇಲಾಖೆ, ಮೌಲ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ. ಸ್ನೇಹಿತರೆ, ಅಂತರ್ಜಲದ ಬಗ್ಗೆ ಅಂತರ್ಜಲ ಮಟ್ಟದ ಮಾಹಿತಿಯನ್ನು ನೀಡುವುದಕ್ಕಾಗಿ ಈ ಜಲಸಂಪನ್ಮೂಲ ಇಲಾಖೆ ಈ ಅಂತರ್ಜಲವನ್ನು ಒಂದು ಅರ್ಜಿಯನ್ನು ಸ್ಟಾರ್ಟ್ ಮಾಡ್ಯದ. ಸೊ 2ನೇ ಆಪ್ಷನ್ ಕರೆಕ್ಟ್. ಈ ಪರಿಹಾರ ಪ್ರಕೃತಿ ವಿಕೋಪದಿಂದ ಯಾವುದೇ ಬೆಳೆಗೆ ಹಾನಿಯಾದರೆ ರೈತರಿಗೆ ನೇರವಾದ ಪರಿಹಾರ ಹಣ ಜಮಾ ಮಾಡುವ ಉದ್ದೇಶದಿಂದ ಈ ಒಂದು ಸಿಸ್ಟಮನ್ನು, ಈ ಒಂದು ಅರ್ಜಿ ವ್ಯವಸ್ಥೆಯನ್ನು ಕಂದಾಯ ಇಲಾಖೆನೇ ಏನು ಮಾಡ್ಯದ? ರಿಲೀಸ್ ಮಾಡ್ಯದ. ಈ ಪರಿಹಾರ ಕಂದಾಯ ಇಲಾಖೆ. ಈ ಪರಿಹಾರ ಅಂದರೆ ಏನು? ಪ್ರಕೃತಿ ವಿಕೋಪದಿಂದ ಬೆಳೆಗೆ ಹಾನಿಯಾದಾಗ ರೈತರಿಗೆ ನೇರವಾಗಿ ಹಣ ಜಮಾ ಮಾಡುವ ತಂತ್ರಾಂಶ. ಮೂಲತಃ ಇದನ್ನು ಕಂದಾಯ ಇಲಾಖೆನೇ ರಿಲೀಸ್ ಮಾಡ್ಯದ. ಮೌಲ್ಯ ಸಾಮಾನ್ಯವಾಗಿ ಆಸ್ತಿಗಳ ಅಂದರೆ ಜಮೀನು, ನಿವೇಶನ ಇತ್ಯಾದಿ ಆಸ್ತಿಗಳ ಮಾರ್ಗಸೂಚಿ ದರವನ್ನು ತಿಳಿಯುವ ಉದ್ದೇಶದಿಂದ ಈ ಆ್ಯಪ್ ಅಥವಾ ಈ ನೋಂದಣಿ ಮುದ್ರಾಂಕ ಇಲಾಖೆ ಇದನ್ನು ರಿಲೀಸ್ ಮಾಡ್ಯದ, ಸ್ಟಾರ್ಟ್ ಮಾಡ್ಯದ. ಹಾಗಾದರೆ ಯಾವ ಜೋಡಿ ತಪ್ಪು ಅಂದರೆ 1ನೇ ಜೋಡಿ ತಪ್ಪು. ಆನ್ಸರ್ ಯಾವುದಾಯ್ತು? ಆಪ್ಷನ್ 1 ರೈಟ್ ಆಯಿತು. ಧಾಮಿನಿ, ಇದು ಏನು ಧಾಮಿನಿ? ಯಾಕೆ ತಪ್ಪು? ಧಾಮಿನಿ ಎಂಬ ಆ್ಯಪನ್ನು ರೈತರಿಗೆ ಬಿಡುಗಡೆ ಮಾಡ್ಯಾರ. ಈ ಧಾಮಿನಿ ಆ್ಯಪು ಯಾರ ಸಲುವಾಗಿ ಅದ? ರೈತರ ಸಲುವಾಗಿಯೇ ಅದ, ಫಾರ್ಮರ್ ಸಲುವಾಗಿಯೇ ಅದ. ಇದನ್ನು ಅಭಿವೃದ್ಧಿಪಡಿಸಿದ್ದು ಕೃಷಿ ಇಲಾಖೆ ಅಲ್ಲ. ಇದನ್ನು ಅಭಿವೃದ್ಧಿಪಡಿಸಿದ್ದು ಕೃಷಿ ಇಲಾಖೆ ಅಲ್ಲ. ಮತ್ತು ಯಾರು ಮಾಡ್ರು? ಕೇಂದ್ರ ಭೂವಿಜ್ಞಾನ ಸಚಿವಾಲಯ. ಕೇಂದ್ರ ಭೂವಿಜ್ಞಾನ ಸಚಿವಾಲಯ ಅಂದರೆ ಏನು? ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಮೂಲತಃ ಈ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ದ ಅಧೀನದಲ್ಲಿರುವ ಪುಣೆಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ಏನು? ಈ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ನ ಕೆಳಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ಈ ಒಂದು ಧಾಮಿನಿ ಅನ್ನೋ ಆ್ಯಪನ್ನು ರಿಲೀಸ್ ಮಾಡ್ಯದ. ಧಾಮಿನಿ ಆ್ಯಪನ್ನು ರಿಲೀಸ್ ಮಾಡ್ಯದ. ಈ ಆ್ಯಪ್ನ ಕೆಲಸ ಏನು? ಉದ್ದೇಶ ಏನು? ಸಾಮಾನ್ಯವಾಗಿ ಮಳೆಗಾಲದ ಸಂದರ್ಭದಲ್ಲಿ ಗುಡುಗು, ಸಿಡಿಲು, ಮಿಂಚು ಇತ್ಯಾದಿಗಳು ಭೂಮಿಯನ್ನು ಅಥವಾ ರೈತರನ್ನು ಅಪ್ಪಳಿಸುವ ಮುನ್ಸೂಚನೆಯನ್ನು ನೀಡುವ ಉದ್ದೇಶದಿಂದ ಸುಮಾರು 45 ನಿಮಿಷಗಳ ಮುಂಚಿತವಾಗಿ ಮಾಹಿತಿಯನ್ನು ನೀಡುವ ಉದ್ದೇಶದಿಂದ ಈ ಒಂದು ಧಾಮಿನಿ ಆ್ಯಪನ್ನು ರಿಲೀಸ್ ಮಾಡಲಾಗಿದೆ. ಯಾರು ಮಾಡ್ಯಾರ ಅಂದ್ರೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ಇದನ್ನು ರಿಲೀಸ್ ಮಾಡ್ಯದ. ಸೊ ಇದು 86ನೇ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ.
ಈ ಹೇಳಿಕೆಗಳನ್ನು ಗಮನಿಸಿ. ಜಾಗತಿಕ ಹಸಿವು ಸೂಚ್ಯಂಕ ವರದಿಯನ್ನು ಕನ್ಸರ್ನ್ ವರ್ಲ್ಡ್ ವೈಡ್ ಹಾಗೂ ವೆಲ್ತ್ ಹಂಗರ್ ಲೈಫ್ ಜಂಟಿಯಾಗಿ ಪ್ರಕಟಿಸಿವೆ. 2023ರ ಜಾಗತಿಕ ಹಸಿವು ಸೂಚ್ಯಂಕ ವರದಿಯಲ್ಲಿ ಭಾರತದ ಸ್ಥಾನ 112. 2023ರ ಜಾಗತಿಕ ಹಸಿವು ಸೂಚ್ಯಂಕ ವರದಿಯಲ್ಲಿ ಭಾರತದ ಸ್ಥಾನ 107. 2022 ಹಾಗೂ 23ರ ಜಾಗತಿಕ ಹಸಿವು ಸೂಚ್ಯಂಕ ವರದಿಗಳಲ್ಲಿ ಭಾರತವು ಗಂಭೀರ ಗುಂಪಿಗೆ ಸೇರಿಕೊಂಡಿದೆ. ಈ ಹೇಳಿಕೆಗಳನ್ನು ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತ ಕೇಳ್ಯಾರ. ಆಪ್ಷನ್ಸ್ ಸಿ ಮಾತ್ರ, ಎ ಮತ್ತು ಸಿ ಮಾತ್ರ, ಎ ಸಿ ಡಿ ಮಾತ್ರ, ಬಿ ಮಾತ್ರ. ಸ್ನೇಹಿತರೆ, ಇಲ್ಲಿ ನಿಮ್ಗೆ ಗೊತ್ತಿರಬೇಕು, ಜಾಗತಿಕ ಹಸಿವು ಸೂಚ್ಯಂಕವನ್ನು ಯಾರು ಹೊರಡಿಸ್ತಾರಂತೇಳಿ. ಅದು ಕನ್ಸರ್ನ್ ವರ್ಲ್ಡ್ ವೈಡ್ ಮತ್ತು ವೆಲ್ತ್ ಹಂಗರ್ ಲೈಫ್. ಓಕೆ, ಐರ್ಲ್ಯಾಂಡಿನ ಈ ಕನ್ಸರ್ನ್ ವರ್ಲ್ಡ್ ವೈಡ್, ಜರ್ಮನಿಯ ಈ ವೆಲ್ತ್ ಹಂಗರ್ ಲೈಫ್ ಎರಡೂ ಸೇರಿ ಜಂಟಿಯಾಗಿ ಈ ಒಂದು ವರದಿಯನ್ನು ಹೊರಡಿಸ್ತಾವು. ಇದು ಅಂತರ್ ಸಹಕಾರಿ ವರದಿ ಅಲ್ಲ, ಸರ್ಕಾರಿ ವರದಿ ಅಲ್ಲ. ಇವೆರಡು ಎನ್ ಜಿ ಒಗಳು. ಹಾಗಾದರೆ ಸ್ಟೇಟ್ಮೆಂಟ್ ಎ ರೈಟ್ ಆಯಿತು. ಸ್ಟೇಟ್ಮೆಂಟ್ ಎ ರೈಟ್ ಆಯ್ತು ಅಂದ್ರೆ 1ನೇ ಆಪ್ಷನ್ 4ನೇ ಆಪ್ಷನ್ ತಪ್ಪದು. 1ನೇ ಆಪ್ಷನ್ 4ನೇ ಆಪ್ಷನ್ ತಪ್ಪದು. ಎ ಸಿ ಕಾಮನ್ ಅದ. ಸಿಯನ್ನು ನೋಡು ಅವಶ್ಯಕತೆನೇ ಬೀಳಲ್ಲ, ಆದರೂ ಒಂದು ಸಲ ನೋಡೋಣ. 2022ರ ಜಾಗತಿಕ ಹಸಿವು ಸೂಚ್ಯಂಕ ವರದಿಯಲ್ಲಿ ಭಾರತದ ಸ್ಥಾನ 107. ಸಿ ಬೈ ಡಿಫಾಲ್ಟ್ ಸರಿಯಾಗಿದೆ ಅಂದ ಮಾತ್ರಕ್ಕೆ ಸಿ ಸ್ಟೇಟ್ಮೆಂಟ್ ಸರಿಯಾಗಿದೆ. ನೆಕ್ಸ್ಟ್ ಡಿ. 2022 ಹಾಗೂ 23ರ ಜಾಗತಿಕ ಹಸಿವು ಸೂಚ್ಯಂಕ ವರದಿಯಲ್ಲಿ ಭಾರತವು ಗಂಭೀರ ಗುಂಪಿಗೆ ಸೇರಿದೆ. ಸ್ನೇಹಿತರೆ, ಸಾಮಾನ್ಯವಾಗಿ 127 ರಾಷ್ಟ್ರಗಳಲ್ಲಿ ಈ ಹಸಿವು ಸೂಚ್ಯಂಕವನ್ನು ಹೊರಡಿಸಲಾಗ್ತದೆ. ಭಾರತದ ಸ್ಥಾನ 110, 111, 112 ಹೀಗಿದ್ರೆ ಭಾರತವನ್ನು ಗಂಭೀರ ಗುಂಪಿಗೆ ಸೇರಿಸೋರಲ್ಲ, ಹೌದಿಲ್ಲ? ಗಂಭೀರ ಗುಂಪಿಗೆ ಸೇರಿಸೋದು. ಆದ್ದರಿಂದ ಆಪ್ಷನ್ ಡಿ, ಸ್ಟೇಟ್ಮೆಂಟ್ ಡಿನೂ ಕರೆಕ್ಟ್ ಆಗ್ತದೆ. ಸ್ಟೇಟ್ಮೆಂಟ್ ಡಿ ಕರೆಕ್ಟ್ ಆತಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಇದು 2023ರವರೆಗಿನ ಜಾಗತಿಕ ಹಸಿವು ಸೂಚ್ಯಂಕದ ವರದಿ. ಆವಾಗ ಇದು ಕರೆಂಟ್ ಅಫೇರ್ಸ್ ಆಗಿತ್ತು. ಒಂದು ಕ್ವಶನ್ ಅದಿಲ್ಲಿ, ಪ್ರಸ್ತುತ ಜಾಗತಿಕ ಹಸಿವು ಸೂಚ್ಯಂಕದ ವರದಿಯ ಪ್ರಕಾರ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರೆ. ಪ್ರಸ್ತುತ ಎಷ್ಟನೇ ಸ್ಥಾನದಲ್ಲಿದೆ ಹಾಗೂ ಭಾರತದ ಈ GHI ಸ್ಕೋರ್, ಗ್ಲೋಬಲ್ ಹಂಗರ್ ಇಂಡೆಕ್ಸ್ನ ಸ್ಕೋರ್ ಎಷ್ಟದ? 2023ರಲ್ಲಿ ಇದು 28.7 ಆಗಿತ್ತು. ಪ್ರಸ್ತುತ ಎಷ್ಟದ ಅನ್ನೋದು ತಿಳಿಸ್ರಿ. ಸೊ ನೆಕ್ಸ್ಟ್ ಕ್ವಶನ್, 88ನೇ ಪ್ರಶ್ನೆ. ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವ ಉದ್ದೇಶದಿಂದ ಪಂಚಾಯತ್ ರಾಜ್ ಸಚಿವಾಲಯವು ಯಾವ ಯೋಜನೆಯನ್ನು ಮಿಷನ್ ಅಂತ್ಯೋದಯ ಯೋಜನೆಯೊಂದಿಗೆ ಸೇರಿಸಿ ಜಾರಿಗೆಗೊಳಿಸಲಾಗಿದೆ? ಸ್ನೇಹಿತರೆ, ಇದು ಮೂಲತಃ 2023-24ರ ಕರೆಂಟ್ ಅಫೇರ್ಸ್ ಪ್ರಶ್ನೆಯಾಗಿದೆ. ಈಗ ಇದು ಪ್ರಸ್ತುತ ಎನಿಸೋದಿಲ್ಲ, ಆದರೆ ನೇರವಾಗಿ ಉತ್ತರಕ್ಕೆ ಹೋಗೋಣ. ನೇರವಾಗಿ ಉತ್ತರವನ್ನು ಹೇಳೋಣ. ಇದು ರಾಷ್ಟ್ರೀಯ ಗ್ರಾಮ ಸ್ವರಾಜ್ಯ ಯೋಜನೆ. ಈ ಮಿಷನ್ ಅಂತ್ಯೋದಯ ಅಂದರೆ ಏನು? ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಯೋಜನೆಯಾಗಿದ್ದು ಹಳ್ಳಿಗಳಲ್ಲಿ ಈ ಬಡತನವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಉದ್ದೇಶಗಳಿಂದ ಈ ಮನರೇಗಾ ಆಗಿರ್ಬೋದು, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ಗಳಾಗಿರ್ಬೋದು ಇತ್ಯಾದಿಗಳ ಮೂಲಕ ಬರುವ ಸಂಪನ್ಮೂಲಗಳನ್ನು ಒಟ್ಟುಗೂಡಿಸುವ ಗುರಿಯನ್ನು ಹೊಂದಿದೆ. ಏನು ಮಿಷನ್ ಅಂತ್ಯೋದಯ ಅಂದರೆ ಏನು? ಹಳ್ಳಿಗಳ ಭಾಗದಲ್ಲಿ ಸರ್ಕಾರ ವಿವಿಧ ಯೋಜನೆಗಳನ್ನು ತರ್ತದೆ. ಅದು ಮಹಾತ್ಮ ಗಾಂಧಿ
ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಆಗಿರ್ಬೋದು, ಅದನ್ನು 2025ರಲ್ಲಿ ತಿದ್ದುಪಡಿ ತಂದು ಹೆಸರನ್ನು ಬದಲಾವಣೆ ಮಾಡಲಾಗಿದೆ. FEBG ರಾಮ್ಜಿ ಅಂತ ಕರೀತಾರೆ. ಅದರ ಪ್ರಕಾರ 100 ದಿನಗಳ ಬದಲಿಗೆ 125 ದಿನಗಳ ಖಾತ್ರಿ ಉದ್ಯೋಗವನ್ನು ಒದಗಿಸಲಾಗ್ತದೆ. 18 ವರ್ಷದ ಮೇಲ್ಪಟ್ಟ ಯಾವುದೇ ವ್ಯಕ್ತಿಯು ಇದಕ್ಕೆ ಅರ್ಹನಾಗ್ತಾನೆ. ಇದು ಮನ್ರೇಗಾ ಇತ್ತು, ಅದನ್ನು VBG ರಾಮ್ಜಿ ಆಗ್ಯದ. ಇದು ಒಂದಾಗಿರ್ಬೋದು. ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತೇಳಿ ಬರ್ತದೆ. ಅದರ ಮೂಲಕವಾಗಿ ಬಡತನವನ್ನು ನಿರ್ಮೂಲನೆ ಮಾಡುವ ಸಲುವಾಗಿ ಹಲವಾರು ಸಂಪನ್ಮೂಲಗಳನ್ನು ಒದಗಿಸ್ತದೆ. ಇಲ್ಲಿ ಈ ಮಿಷನ್ ಅಂತ್ಯೋದಯ ಅಡಿ ಈ ಬೇರೆ ಬೇರೆ ಯೋಜನೆಗಳಿಂದ ಬರುವ ಸಂಪನ್ಮೂಲಗಳನ್ನು ಒಟ್ಟಿಗೆ ಕ್ರೋಢೀಕರಿಸುವ ಸಂಗತಿಯಾಗಿದೆ, ಯೋಜನೆಯಾಗಿದೆ. ಇದು ಮಿಷನ್ ಅಂತ್ಯೋದಯ. ಈ ರಾಷ್ಟ್ರೀಯ ಗ್ರಾಮ ಸ್ವರಾಜ್ಯ ಅಭಿಯಾನ ಇದು 2018ರಲ್ಲಿ ಆರಂಭವಾದ ಒಂದು ಪ್ರಮುಖ ಯೋಜನೆಯಾಗಿದೆ. ಇದರ ಮುಖ್ಯ ಗುರಿ ಏನು? ಪಂಚಾಯತ್ ರಾಜ್ ಸಂಸ್ಥೆಗಳ ಸಾಮರ್ಥ್ಯವನ್ನು ಅಭಿವೃದ್ಧಿ ಮಾಡಿ, ಸಾಮರ್ಥ್ಯವನ್ನು ವೃದ್ಧಿ ಮಾಡಿ ಸಬಲೀಕರಣಗೊಳಿಸುವುದು ಈ ರಾಷ್ಟ್ರೀಯ ಗ್ರಾಮ ಸ್ವರಾಜ್ಯ ಅಭಿಯಾನದ ಮುಖ್ಯ ಗುರಿಯಾಗಿದೆ. ಈ ಮೂಲಕ ಈ ಮಿಷನ್ ಅಂತ್ಯೋದಯಕ್ಕೆ ರಾಷ್ಟ್ರೀಯ ಗ್ರಾಮ ಸ್ವರಾಜ್ಯ ಅಭಿಯಾನ ಅಲ್ಲ, ಅದನ್ನು ಅಂತರ್ಗತಗೊಳಿಸಲಾಗಿದೆ. ಆದ್ದರಿಂದ 88ಕ್ಕೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 89ನೇ ಪ್ರಶ್ನೆ. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆ ಸರಿಯಲ್ಲ ಅದ? ಕಾಯ್ದೆಯ 73ನೇ ತಿದ್ದುಪಡಿಯು ಪಂಚಾಯತ್ಗಳಿಗೆ 6 ವರ್ಷಗಳ ಕಾಲಾವಧಿಯನ್ನು ನೀಡುತ್ತದೆ. ಪಂಚಾಯತ್ಗಳನ್ನು ವಿಸರ್ಜಿಸಲು ಸಾಧ್ಯವಿಲ್ಲ. ವಿಸರ್ಜನೆ ಮಾಡಿದ ಪ್ರಕರಣಗಳಲ್ಲಿ 6 ತಿಂಗಳ ಒಳಗಾಗಿ ಹೊಸದಾಗಿ ಚುನಾವಣೆಯನ್ನು ಪೂರ್ಣಗೊಳಿಸುವ ಅಗತ್ಯವಿರುವುದಿಲ್ಲ. ವಿಸರ್ಜನೆಯ ಬಳಿಕ ಹೊಸದಾಗಿ ರಚಿಸಲಾದ ಪಂಚಾಯತನ್ನು ಪುನರ್ರಚಿಸಿದರೆ ಅದರ ಅವಧಿಯು ಉಳಿದ ಅವಧಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಸ್ನೇಹಿತರೆ, ಈ ಪ್ರಶ್ನೆ ಮೂಲತಃ KAದಿಂದ ತಪ್ಪು ಪ್ರಶ್ನೆ ಆಗ್ಯದ. ಇದು ಕ್ವಶನ್ ತಪ್ಪದ. ಆಪ್ಷನ್ಸ್ಗಳನ್ನು ತಪ್ಪು ಕೊಟ್ಟಾನ. ಇಲ್ಲಿ ಸರಿ ಅಲ್ಲ ಅಂತ ಕೊಟ್ಟಾನ. 1ನೇದು ಸರಿ ಇಲ್ಲ, 2ನೇದು ಸರಿ ಇಲ್ಲ, 3ನೇದು ಸರಿ ಇಲ್ಲ. ನೋಡ್ರಿ, ಕಾಯ್ದೆಯ 73ನೇ ತಿದ್ದುಪಡಿ ಏನು ಹೇಳ್ತದೆ? ಕಡ್ಡಾಯವಾಗಿ ಪಂಚಾಯತ್ಗಳಲ್ಲಿ 5 ವರ್ಷಗಳ ಕಾಲಾವಧಿಯನ್ನು ನೀಡ್ತದೆ. ಪಂಚಾಯತ್ಗಳಿಗೆ ಕಡ್ಡಾಯವಾಗಿ 5 ವರ್ಷ ನೀಡ್ತದೆ. 1ನೇದು ಸರಿ ಇಲ್ಲ ಅಂತ 6 ವರ್ಷದ ಕೊಟ್ಟಾರ. 2ನೇದು ಪಂಚಾಯತ್ಗಳನ್ನು ವಿಸರ್ಜಿಸಲು ಸಾಧ್ಯವಿಲ್ಲ ಅಂದಾನ. ಮೂಲತಃ ಪಂಚಾಯತ್ಗಳನ್ನು ವಿಸರ್ಜಿಸಬಹುದು. ಆ ಸಂಬಂಧಪಟ್ಟ ರಾಜ್ಯ ಸರ್ಕಾರ ಪಂಚಾಯತನ್ನು ವಿಸರ್ಜನೆ ಮಾಡಬಹುದು. ಆದ್ದರಿಂದ 2ನೇ ಸ್ಟೇಟ್ಮೆಂಟು ತಪ್ಪದ. 3ನೇ ಸ್ಟೇಟ್ಮೆಂಟ್ ವಿಸರ್ಜನೆ ಮಾಡಿದ ಪ್ರಕರಣಗಳಲ್ಲಿ 6 ತಿಂಗಳ ಒಳಗಾಗಿ ಹೊಸ ಚುನಾವಣೆಯನ್ನು ಪೂರ್ಣಗೊಳಿಸುವ ಅಗತ್ಯವಿರುವುದಿಲ್ಲ ಅಂತ ಕೊಟ್ಟಾನ. ಇದು ಎಕ್ಸಾಕ್ಟ್ಲಿ ನೆಗೆಟಿವ್. ಏನು ಸ್ಟೇಟ್ಮೆಂಟ್ ಅಲ್ಲ, ಅದನ್ನ ಉಲ್ಟಾ ಮಾಡಿ ಬರ್ದಾರ. ಏನದ ರಿಯಲ್ ಸ್ಟೇಟ್ಮೆಂಟ? ಒಂದು ವೇಳೆ ಈ ಗ್ರಾಮ ಪಂಚಾಯತಿಯು ವಿಸರ್ಜನೆಗೊಂಡರೆ 6 ತಿಂಗಳೊಳಗೆ ಹೊಸ ಚುನಾವಣೆಯನ್ನು ನಡೆಸಬೇಕು. 6 ತಿಂಗಳೊಳಗೆ ಚುನಾವಣೆಯನ್ನು ನಡೆಸಬೇಕು ಅಂತ ಹೇಳ್ದ. ಆದ್ದರಿಂದ ಈ ಸ್ಟೇಟ್ಮೆಂಟ್ 3ನೂ ತಪ್ಪದ. 4ನೇ ಸ್ಟೇಟ್ಮೆಂಟ್ ವಿಸರ್ಜನೆಯ ಬಳಿಕ ಹೊಸದಾಗಿ ರಚಿಸಲಾದ ಪಂಚಾಯತನ್ನು ಪುನರ್ರಚಿಸಿದರೆ ಅದರ ಅವಧಿ ಉಳಿದ ಅವಧಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಇದು ರೈಟ್ ಆನ್ಸರ್ ಅದ. ಒಂದು ವೇಳೆ ಕೇವಲ 6 ತಿಂಗಳು ಉಳಿದಾಕ್ರ ಗ್ರಾಮ ಪಂಚಾಯತಿಯನ್ನು ರಾಜ್ಯ ಸರ್ಕಾರವು ವಿಸರ್ಜನೆ ಮಾಡಿದ್ದೇ ಆದರೆ ಅಂತಹ ಸಂದರ್ಭದಲ್ಲಿ ಹೊಸ ಚುನಾವಣೆಯನ್ನು ನಡೆಸುವುದಿಲ್ಲ. ಕಾರಣ 6 ತಿಂಗಳು ಉಳಿದಿರ್ತದೆ. ಒಟ್ಟು 6 ತಿಂಗಳ ಅದೇ ಹಳೆಯ ಪಂಚಾಯತಿಗಳಿಗೆ ಅಥವಾ ಕೇರ್ ಟೇಕರ್ ಪಂಚಾಯತ್ಗಳನ್ನು ಸ್ಥಾಪನೆ ಮಾಡಿ 6 ತಿಂಗಳ ನಂತರ ಹೊಸ ಚುನಾವಣೆಗೆ ಅವಕಾಶ ನೀಡಲಾಗ್ತದೆ. ಇದು 83ನೇ ಪ್ರಶ್ನೆ. ಇದು ಸರಿಯಲ್ಲ ಅಂತ ಕೇಳ್ಯಾರ. ಸರಿಯಲ್ಲ ಅನ್ನೋದು ತಪ್ಪು. ಇದು ಸರಿ ಇದೆ ಅಂತ ಕೇಳಬೇಕಾಗಿತ್ತು. ಸರಿ ಇದೆ ಅಂದಾಗ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 90ನೇ ಪ್ರಶ್ನೆ. ಪಾಲಿಥೀನ್ ಚೀಲಗಳಿಗೆ ಪರ್ಯಾಯವಾಗಿ ಸೆಣಬಿನಿಂದ ತಯಾರಿಸಿದ ಪರಿಸರ ಸ್ನೇಹಿ ಸೋನಾಲಿ ಬ್ಯಾಗನ್ನು ಅಭಿವೃದ್ಧಿಪಡಿಸಿದ ಬಾಂಗ್ಲಾದೇಶದ ವಿಜ್ಞಾನಿಯ ಹೆಸರು ಏನು? ಇದು 2023-24 ಸಂದರ್ಭದಲ್ಲಿಯ ಕರೆಂಟ್ ಅಫೇರ್ಸ್ ಅದ. ಈಗಿದು ಅಪ್ರಸ್ತುತ. ನೇರವಾಗಿ ಉತ್ತರ ಹೇಳೋದಾದ್ರೆ ಮುಬಾರಕ್ ಅಹಮದ್ ಖಾನ್. ಸೊ ನೆಕ್ಸ್ಟ್ ಕ್ವಶನ್. ಸ್ನೇಹಿತರೆ, 91ನೇ ಪ್ರಶ್ನೆ ಹೀಗಿದೆ. 2024 ಡಿಸೆಂಬರ್ 20-22 ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ? ಸ್ನೇಹಿತರೆ,
ಇದು 2024 ಕರೆಂಟ್ ಅಫೇರ್ಸ್. ಆದರೆ ನಾವು ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ತಿಳ್ಕೊಳ್ಳೋಣ. ಓಕೆ ಸ್ನೇಹಿತರೆ, 2025ರಲ್ಲಿ ಈ ವರ್ಷದ ಕೊನೆಯಲ್ಲಿ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೀಬೇಕಾಗಿತ್ತು. 2025ರಲ್ಲಿ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೀಬೇಕಾಗಿತ್ತು, ನಡೆಯಲಿಲ್ಲ. ಕಾರಣಾಂತರಗಳಿಂದ ನಡೆಯಲಿಲ್ಲ. ಅದಕ್ಕೆ ಕಾರಣ ಏನಂದರೆ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಮೇಲೆ ಹಲವಾರು ಆರೋಪಗಳಿದ್ದು, ಆ ಆರೋಪಗಳಿಂದ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಒಂದು ತಯಾರಿ ಏನಲ್ಲ ಅದು ಮುಂದೆ ಹೋಗೋದ್ರಿಂದ 2025ರಲ್ಲಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳೋಕ್ಕಾಗಲಿಲ್ಲ. ಇದನ್ನೇ ಈ ವರ್ಷ 2026ಕ್ಕೆ ಪೋಸ್ಟ್ಪೋನ್ ಮಾಡ್ಯಾರ. ಬಹುತೇಕ ಈ ವರ್ಷದ ಕೊನೆಯಲ್ಲಿ, ಅಂದರೆ 2026ರ ಕೊನೆಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ಜರುಗುವ ಸಾಧ್ಯತೆ ಇದೆ. ಇದು 88ನೇ ಸಾಹಿತ್ಯ ಸಮ್ಮೇಳನ. ಇದರ ಅಧ್ಯಕ್ಷತೆಯನ್ನು ಬಾನು ಮುಸ್ತಾಕ್ ವಹಿಸಲಿದ್ದಾರೆ. ಇವರಿಗೆ 2025ರಲ್ಲಿ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅವಾರ್ಡ್ ಸಿಕ್ಕ್ಯದ. ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ದೊರೆತಿದೆ. ಇವರ ಕೃತಿ ಹಾರ್ಟ್ ಲ್ಯಾಂಪ್. ಇದು ಈ ಬಾನು ಮುಸ್ತಾಕರ ಕೃತಿ. ಇವರು ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 88ರ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಇದು 2026ರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಿಸಿದ ಮಾಹಿತಿ. ಮೂಲತಃ ಇದು 2024ರ ಕರೆಂಟ್ ಅಫೇರ್ಸ್, ಆದ್ದರಿಂದ ಇದು ಅಪ್ರಸ್ತುತ ಎನಿಸ್ತದೆ. ನೆಕ್ಸ್ಟ್ ಪ್ರಶ್ನೆ 92ನೇ ಪ್ರಶ್ನೆ. ಶಾಂತಿ, ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿಗಾಗಿ 2023ನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡೆದವರು ಯಾರು? ಸ್ನೇಹಿತರೆ, ಇದು ಕೂಡ 2023ನೇ ಸಾಲಿನ ಕರೆಂಟ್ ಅಫೇರ್ಸ್. ಆದರೂ ನೋಡ್ಬೋದು, ಡೈರೆಕ್ಟ್ ಆನ್ಸರ್ ಹೇಳೋಣ. 2023ನೇ ಸಾಲಿನಲ್ಲಿ ಡೇನಿಯಲ್ ಬರೆನ್ಬೋಯ್ ಮತ್ತು ಅಲಿ ಅಬು ಅವ್ವಾದ್ ಅವರಿಗೆ 2023ನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಲಭಿಸ್ತದೆ. ನೆಕ್ಸ್ಟ್, ಈ ಇತರ ಆಪ್ಷನ್ಗಳು ಏನು ಕೊಟ್ಟಾನಲ್ಲ, ಪ್ರಥಮ್ NGO ಅಂಥೇಳಿ. ಪ್ರಥಮ್ NGOಕ್ಕೆ 2021ರಲ್ಲಿ ಇಂದಿರಾ ಗಾಂಧಿ ಪ್ರಶಸ್ತಿ ಸಿಕ್ಕ್ಯದ. ಈ ಪ್ರಥಮ್ NGO ದೇಶದಲ್ಲಿ ಶಿಕ್ಷಣದ ಸರ್ವೆ ಮಾಡುವುದು, ಶಿಕ್ಷಣದ ಪ್ರಮಾಣವನ್ನು ಮೌಲ್ಯಮಾಪನ ಮಾಡುವ ಕಾರ್ಯವನ್ನು ಮಾಡ್ತದೆ. ಇದು ಇಷ್ಟ ಆಯಿತು. ನೆಕ್ಸ್ಟ್, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮತ್ತು ಟ್ರೈನ್ಡ್ ನರ್ಸಸ್ ಅಸೋಸಿಯೇಷನ್ ಆಫ್ ಇಂಡಿಯಾಕ್ಕೆ 2022ರಲ್ಲಿ ಇಂದಿರಾ ಗಾಂಧಿ ಪ್ರಶಸ್ತಿ ದೊರೆತಿದೆ. ಹಾಗಾದರೆ 2026ರಲ್ಲಿ ಈ ಇಂದಿರಾ ಗಾಂಧಿ ಶಾಂತಿ, ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿಗಾಗಿ ನೀಡಲಾದ ಒಪ್ಪಂದ ಯಾರಿಗೆ ದೊರೆತಿತು? ಅದು ಗ್ರಾಕಾ ಮಾಚೆಲ್. ಮೂಲತಃ ಇವರು ಮೊಜಾಂಬಿಕ್ ದೇಶದ ಪ್ರಖ್ಯಾತ ಮಾನವತಾವಾದಿ ಮತ್ತು ಮಕ್ಕಳ ಹಕ್ಕುಗಳ ಹೋರಾಟಗಾರ್ತಿ, ಸಾಮಾಜಿಕ ಕಾರ್ಯಕರ್ತೆ ಇವರಿಗೆ 2026ನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಲಭಿಸಿದೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 93ನೇ ಪ್ರಶ್ನೆ. 2024ನೇ ಸಾಲಿನ ಪ್ರತಿಷ್ಠಿತ ಬೂಕರ್ ಸಾಹಿತ್ಯ ಪ್ರಶಸ್ತಿಗೆ ಭಾಜನರಾದ ಲೇಖಕಿ ಯಾರು ಮತ್ತು ಅವರು ಯಾವ ದೇಶದವರು? ಸ್ನೇಹಿತರೆ, ಇದು ಕೂಡ 2024ನೇ ಸಾಲಿನ ಕರೆಂಟ್ ಅಫೇರ್ಸ್ ಆಗಿರುವುದರಿಂದ ನೇರವಾಗಿ ಪ್ರಶ್ನೆ ಕಡೆ ಹೋಗೋಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಮಂತಾ ಹಾರ್ವೆ. ಮೂಲತಃ ಅವರು UK ಬ್ರಿಟನ್ ಮೂಲದ ಈ ಖ್ಯಾತ ಲೇಖಕಿ ಸಮಂತಾ ಹಾರ್ವೆ ಅವರು ತಮ್ಮ ಆರ್ಬಿಟಲ್ ಎಂಬ ಕಾದಂಬರಿಗಾಗಿ 2024ನೇ ಸಾಲಿನ ಅತ್ಯುನ್ನತ ಬೂಕರ್ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಯಾರು? ಸಮಂತಾ ಹಾರ್ವೆ. ಇವರ ಕೃತಿ ಆರ್ಬಿಟಲ್. ಓಕೆ, ಇವರ ಮೂಲ UK. ಈ ಆರ್ಬಿಟಲ್ ಕಾದಂಬರಿಯ ವಸ್ತು ಏನಂದ್ರೆ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಏನು ಕರಿತೀವೋ, ಅದು ಭೂಮಿಯನ್ನು ಸುತ್ತುತ್ತಿರುವ 6 ಗಗನಯಾತ್ರಿಗಳ ಒಂದು ದಿನದ ಜೀವನ ಮತ್ತು ಬಾಹ್ಯಾಕಾಶದಿಂದ ನೋಡಿದಾಗ
ಈ ಭೂಮಿಯ ಸೌಂದರ್ಯ ಯಾವ ರೀತಿಯಾಗಿ ಕಾಣ್ತದೆ ಅನ್ನೋದನ್ನು ಅವರು ಒಂದು ಸ್ಪಷ್ಟ ಕಾದಂಬರಿ ರೂಪದಲ್ಲಿ ಅವರು ಚಿತ್ರಿಸಿದ್ದಾರೆ. ಆದ್ದರಿಂದ ಅವರ ಈ ಆರ್ಬಿಟಲ್ ಕೃತಿಗೆ ಬೂಕರ್ ಪ್ರಶಸ್ತಿ ದೊರೆತಿದೆ. ಈ ರೀತಿಯಾಗಿ ಬೂಕರ್ ಪ್ರಶಸ್ತಿ ಗೆದ್ದ ಮೊಟ್ಟ ಮೊದಲ ಬಾಹ್ಯಾಕಾಶ ಆಧಾರಿತ ಕಾದಂಬರಿ ಇದು ಆರ್ಬಿಟಲ್. 2024 ಸಾಲಿನ ಬೂಕರ್ ಪ್ರಶಸ್ತಿಗೆ ಭಾಜನವಾಗಿದೆ. ಹಾಗಾದ್ರೆ 2026ರಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ಭಾಜನವಾದವರು ಯಾರು? ಅವರೇ ಯಾಂಗ್ ಶುವಾಂಗ್ ಝಾ. ಯಾರು? 2026ನೇ ಸಾಲಿಗೆ ಯಾಂಗ್ ಶುವಾಂಗ್ ಝಾ ಅವರ ತೈವಾನ್ ಟ್ರಾವೆಲ್ ಲಾಗ್. ಯಾವ ಕೃತಿ? ತೈವಾನ್ ಟ್ರಾವೆಲ್ ಲಾಗ್. ತೈವಾನ್ ಟ್ರಾವೆಲ್ ಲಾಗ್ ಅನ್ನೋ ಕೃತಿಗೆ 2026ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಲಭಿಸಿದೆ. ಸೊ ಇದಿಷ್ಟು 2024ನೇ ಸಾಲಿನ ಬೂಕರ್ ಪ್ರಶಸ್ತಿ ಬಗ್ಗೆ ಮಾಹಿತಿ. 93ನೇ ಪ್ರಶ್ನೆ. ನೆಕ್ಸ್ಟ್ 94ನೇ ಪ್ರಶ್ನೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಇದು ಡ್ಯಾಶ್ ಸರ್ಕಾರ ಬೆಂಬಲಿತ ಅಪಘಾತ ವಿಮಾ, ಭೂರಹಿತ ಕುಟುಂಬಸ್ಥರಿಗೆ ಮಾತ್ರ ಇರುವ ಯೋಜನೆ, ಸರ್ಕಾರದ ಆರೋಗ್ಯ ವಿಮಾ ಯೋಜನೆ, ಮಕ್ಕಳ ಜೀವ ವಿಮೆಗಾಗಿರುವ ಯೋಜನೆ. ಸ್ನೇಹಿತರಲ್ಲಿ ಪ್ರಶ್ನೆಯಲ್ಲಿ ಗಮನಿಸಬಹುದು, ಸುರಕ್ಷಾ ಅಂದಾರ. ಸುರಕ್ಷೆ ಅಂದರೆ ಅಪಘಾತದ ವಿರುದ್ಧ ಸುರಕ್ಷೆ ಬೇಕು, ಕುಟುಂಬಸ್ಥರಿಗೆ ಮಾತ್ರ ಇರುವ ಇದು ತಪ್ಪು, ಮಕ್ಕಳ ಜೀವ ವಿಮೆ ಬೇರೆ ಬರ್ತದೆ, ಅಪಘಾತದ ಬಗ್ಗೆ ಇರುವ ಸುರಕ್ಷಾ ವಿಮೆ ಬೇರೆ ಬರ್ತದೆ, ಆರೋಗ್ಯ ವಿಮೆ ಅಲ್ಲ. ಸೊ ಸುರಕ್ಷೆ ಅಂದರೆ ಅಪಘಾತದಿಂದ ಸುರಕ್ಷೆ. ಹಾಗಿದ್ರೆ ಸ್ನೇಹಿತರೆ, ಈ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಇದೆಯಲ್ಲ, ಅದು 18ರಿಂದ 70 ವರ್ಷದ ಒಳಗಿನ ಯಾರಿಗಾದರೂ ಅಪ್ಲೈ ಆಗ್ತದೆ. ಆದರೆ ಪ್ರತಿಯೊಬ್ಬರೂ ಅದಕ್ಕೆ 20 ರೂಪಾಯಿ ಪ್ರೀಮಿಯಮನ್ನು ವಾರ್ಷಿಕವಾಗಿ ತುಂಬಬೇಕಾಗ್ತದೆ. ಈ ಸುರಕ್ಷಾ ಬಿಮಾ ಯೋಜನೆ ಅಡಿ ಅಪಘಾತವಾದಲ್ಲಿ, ಸಾವು ಸಂಭವಿಸಿದಲ್ಲಿ ಅಥವಾ ಶಾಶ್ವತ ಅಂಗವೈಕಲ್ಯವಾದಲ್ಲಿ ಅವರಿಗೆ 2 ಲಕ್ಷದವರೆಗಿನ ಧನ ಪರಿಹಾರ ನೀಡಲಾಗ್ತದೆ ಸರ್ಕಾರದಿಂದ. ಇದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ನೆಕ್ಸ್ಟ್ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ ಅಂತ ಬರ್ತದೆ. ಇದನ್ನೇ ನಾವು ಆಯುಷ್ಮಾನ್ ಭಾರತ ಯೋಜನೆ ಅಂತೇಳಿ ಕರಿತೇವೆ. ಆಯುಷ್ಮಾನ್ ಭಾರತ ಅಂತೇವು. ಇದು ಮೂಲತಃ ಒಂದು ಆರೋಗ್ಯ ವಿಮೆ. ಬಡ ಕುಟುಂಬಗಳಿಗೆ ತಮ್ಮ ಆಸ್ಪತ್ರೆಯ ವೆಚ್ಚಗಳನ್ನು ಭರಿಸಲು ಈಜಿ ಆಗಲಿ ಅಂಥೇಳಿ ಪ್ರತಿ ವರ್ಷ ವಾರ್ಷಿಕವಾಗಿ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಒದಗಿಸುವ ಜಗತ್ತಿನ ಅತಿ ದೊಡ್ಡ ವಿಮೆ ಯೋಜನೆ ಇದಾಗಿದೆ. ಎಷ್ಟು? 5 ಲಕ್ಷದವರೆಗಿನ ಉಚಿತ ಚಿಕಿತ್ಸೆ. ಜಗತ್ತಿನ ಅತಿ ದೊಡ್ಡ ಆರೋಗ್ಯ ಯೋಜನೆ ಯಾವುದು? ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ. ನೆಕ್ಸ್ಟ್ ಜೀವನ್ ಜ್ಯೋತಿ ಬಿಮಾ ಯೋಜನಾ ಅಂತ ಬರ್ತದೆ. ಇದು ಜೀವ ವಿಮೆ, ಸುರಕ್ಷಾ ವಿಮೆ ಅಲ್ಲ, ಜೀವ ವಿಮೆ. ಜೀವನ ಅಂತೇಳಿ ಅದ್ರ ಒಳಗೆ ಕೊಟ್ಟಾನ, ಜೀವನ ಅಂತೇಳಿ, ಆದ್ದರಿಂದ ಅದು ಜೀವ ವಿಮೆ. ಯಾವುದೇ ಕಾರಣದಿಂದ ಸಾವು ಸಂಭವಿಸಿದಲ್ಲಿ ಆ ಕುಟುಂಬಕ್ಕೆ 2 ಲಕ್ಷದವರೆಗಿನ ಧನ ಪರಿಹಾರ. ಆದರೆ ವಾರ್ಷಿಕವಾಗಿ ಆ ವ್ಯಕ್ತಿ 436ರಷ್ಟು ಪ್ರೀಮಿಯಮನ್ನು ಭರಿಸಬೇಕು. ಎಷ್ಟು? 436. ಅತಿ ಹೆಚ್ಚು ಪ್ರೀಮಿಯಂ ಯಾವ ಯೋಜನೆಯಡಿ ತುಂಬಲಾಗ್ತದೆ? ಜೀವನ್ ಜ್ಯೋತಿ ಬಿಮಾ ಯೋಜನೆ. ಸುರಕ್ಷಾ ಬಿಮಾ ಯೋಜನೆ ಅಡಿ ಕೇವಲ 20 ರೂಪಾಯಿ ಪ್ರೀಮಿಯಮ್ಮ. ಓಕೆ, ಇದು 94ನೇ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ಪೌರತ್ವ ಕಾಯ್ದೆ 1955ರ ಸೆಕ್ಷನ್ 6A ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂದಾನ. ಓಕೆ, ಅಸ್ಸಾಂ ರಾಜ್ಯಕ್ಕೆ ಬಾಂಗ್ಲಾದೇಶದಿಂದ ಬಂದಿದ್ದ ವಲಸಿಗರಿಗೆ ಪೌರತ್ವ ನೀಡುವಕ್ಕೆ ಸಂಬಂಧಿಸಿದ್ದು ಮಾರ್ಚ್ 25, 1971ರಿಂದ 71ರ ನಂತರ ವಲಸೆ ಬಂದವರಿಗೆ ಅನ್ವಯಿಸುವುದಿಲ್ಲ. ಅಸ್ಸಾಂ ಒಪ್ಪಂದದಂತೆ ಸೆಕ್ಷನ್ 6A ಸೇರ್ಪಡೆಗೊಳಿಸಲಾಯಿತು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಸದರಿ ಸೆಕ್ಷನ್ 6A ಅನ್ನು ರದ್ದುಪಡಿಸಿ ಎಂದು ಆದೇಶಿಸಿದೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಕುರಿತು ಒಂದು ಅಪೀಲನ್ನು ಮಾಡಲಾಗಿತ್ತು. ಅಲ್ಲಿ
ಅಲ್ಲಿ ಡಿ.ವೈ. ಚಂದ್ರಚೂಡ್ ನೇತೃತ್ವದ ಸುಪ್ರೀಂ ಕೋರ್ಟ್ನ ಪಂಚಸದಸ್ಯ ಸಾಂವಿಧಾನಿಕ ಪೀಠ ಈ ಸೆಕ್ಷನ್ 6A ಇದನ್ನು ರದ್ದುಪಡಿಸಿ ಅಂತೇಳಿ ಎಲ್ಲಿ ಹೇಳಿಲ್ಲ, ರದ್ದುಪಡಿಸಿ ಎಂದಿಲ್ಲ, ಬದಲಾಗಿ ಇದು ಸಂವಿಧಾನಬದ್ಧವಾಗಿದೆ ಎಂದು ಎತ್ತಿ ಹಿಡಿಯಲಾಗಿದೆ. ಆದ್ದರಿಂದ ಆಪ್ಷನ್ ಡಿ ರಾಂಗ್, ಸ್ಟೇಟ್ಮೆಂಟ್ ಡಿ ರಾಂಗ್. ಸೊ ಇಲ್ಲಿ ಡಿ ಅದ, ಆಪ್ಷನ್ 1 ಹೋಯ್ತು, ಆಪ್ಷನ್ 3 ಹೋಯ್ತು. ನೆಕ್ಸ್ಟ್ ಈ 6A ಏನು ಹೇಳ್ತದಂದ್ರೆ ಆಪ್ಷನ್ 6A, ಅಸ್ಸಾಂ ರಾಜ್ಯಕ್ಕೆ ಬಾಂಗ್ಲಾದೇಶದಿಂದ ಬಂದ ವಲಸಿಗರಿಗೆ ಪೌರತ್ವ ನೀಡುವ ಕುರಿತು ಈ 6A ಅನ್ನು ಏನು ಮಾಡ್ತದೆ, ಪ್ರತಿಪಾದನೆ ಮಾಡ್ತದೆ. ಆದ್ದರಿಂದ ಆಪ್ಷನ್ ಎ ರೈಟ್, ಸ್ಟೇಟ್ಮೆಂಟ್ ಎ ರೈಟ್. ಸೊ ಉಳಿದ ಆಪ್ಷನ್ 4 ಉಳಿದದ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇದು ರಾಂಗ್. ಇಲ್ಲಿ ಡಿ ಅದ, ಅದು ರಾಂಗ್. ಇಲ್ಲಿ ನೋಡ್ಬೇಕು ಸ್ನೇಹಿತರೆ, 1985ರಲ್ಲಿ ಅಸ್ಸಾಂ ಅಕಾರ್ಡ್ ಅಥವಾ ಅಸ್ಸಾಂ ಒಪ್ಪಂದ ಆಗ್ತದೆ. ಇದರ ಅನುಸಾರ ಅಸ್ಸಾಂನಲ್ಲಿ ವಲಸಿಗರ ಸಮಸ್ಯೆಯನ್ನು ಬಗೆಹರಿಸುವ ಉದ್ದೇಶದಿಂದ ಈ ಪೌರತ್ವ ಕಾಯ್ದೆ 1955ಕ್ಕೆ 6A ಅನ್ನು ಸೇರಿಸಲಾಯಿತು. ಯಾವಾಗ 6A ಅನ್ನು ಸೇರಿಸಲಾಯಿತು? ಯಾವಾಗ? 1985ರಲ್ಲಿ. ಇದು ಏನು ಹೇಳ್ತದೆ? ಈ ನಿಯಮದ ಪ್ರಕಾರ ಬಾಂಗ್ಲಾದೇಶದಿಂದ ಜನವರಿ 1, 1966ರಿಂದ 25 ಮಾರ್ಚ್ 1975ರವರೆಗೆ 75ರ ಒಳಗೆ ಅಸ್ಸಾಂಗೆ ವಲಸೆ ಬಂದ ಎಲ್ಲ ಬಾಂಗ್ಲಾದೇಶಿಗಳಿಗೆ ಭಾರತದ ಪೌರತ್ವವನ್ನು ನೀಡಲಾಗ್ತದೆ. ಈ 25 ಮಾರ್ಚ್ 1971ರ ನಂತರ ಬಂದ ಬಾಂಗ್ಲಾದೇಶದ ಪ್ರಜೆಗಳಿಗೆ ಭಾರತದ ಪೌರತ್ವ ನೀಡಲಾಗುವುದಿಲ್ಲ ಎಂದು ಈ ಒಂದು 6A ಏನದಲ್ಲ ಸೆಕ್ಷನ್ ಇದರ ಬಗ್ಗೆ ಪ್ರತಿಪಾದನೆ ಮಾಡ್ತದೆ ಸ್ಪಷ್ಟವಾಗಿ. ಸೊ ಹಾಗಾದ್ರೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ತಿಳಿತು? ಇಲ್ಲಿ ಮೂಲತಃ ಇದನ್ನು ಯಾಕೆ ತಂದರು ಅಂದ್ರೆ ಅಸ್ಸಾಂದ ಡೆಮೋಗ್ರಫಿಕ್ ಚೇಂಜ್, ಅಸ್ಸಾಂದಲ್ಲಿ ಡೆಮೋಗ್ರಫಿಕ್ ಚೇಂಜ್ ಆಗ್ತಿತ್ತು. ಮೂಲ ನಿವಾಸಿಗಳಿಗಿಂತ ಹೊರಗಿನಿಂದ ಬಂದ ಈ ಬಾಂಗ್ಲಾದೇಶದ ಜನರಿಂದ ಅಸ್ಸಾಂ ತುಂಬಿ ಹೋಗಿತ್ತು. ಅಸ್ಸಾಂದಲ್ಲಿ ಅವರ ಸಂಖ್ಯೆ ಹೆಚ್ಚಾಗಿ ಮೂಲ ನಿವಾಸಿಗಳ ಸಂಖ್ಯೆ ಕಡಿಮೆ ಆಗ್ತಿತ್ತು. ಆದ್ದರಿಂದ ಈ ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಸೆಕ್ಷನ್ 6A ಅನ್ನು ತರುವ ಮೂಲಕ ಈ ಒಂದು ಡೆಮೋಗ್ರಫಿಕ್ ಚೇಂಜನ್ನು ತಡೆ ಹಿಡಿಯಲಾಗಿದೆ. ನೆಕ್ಸ್ಟ್ 96ನೇ ಪ್ರಶ್ನೆ, ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ 2024ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ? NDA ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬಂದಿತು. NDA 24ರ ವಿಧಾನಸಭಾ ಚುನಾವಣೆ ಅಂದಾನ NDA ಅತಿ ಹೆಚ್ಚಿನ ಸ್ಥಾನ ಅಂದಾನ ರೈಟ್. ಆದರೆ ಸರಿಯಾಗಿಲ್ಲ ಅಂದಾನ. ಇದು ಸರಿಯಾದ ಪ್ರಶ್ನೆ, ಸರಿಯಾದ ಸ್ಟೇಟ್ಮೆಂಟ್. ಕಾಂಗ್ರೆಸ್ ಪಕ್ಷವು ಮಹಾ ವಿಕಾಸ್ ಅಘಾಡಿಯ ಭಾಗವಾಗಿತ್ತು. ಎಸ್, ಇದು ಕರೆಕ್ಟ್ ಅದ. ಅಜಿತ್ ಪವಾರ್ ಅವರ ಪಕ್ಷ ಮಹಾಯುತಿಯ ಭಾಗವಾಗಿತ್ತು. ಇದು ಸರಿಯಾದ. NCP ಶರದ್ ಪವಾರ್ ಪಕ್ಷ ಅತ್ಯಂತ ಕಡಿಮೆ ಸ್ಥಾನ ಗೆದ್ದಿತ್ತು. ಇದು ತಪ್ಪು. ಇದಕ್ಕಿಂತ ಕಡಿಮೆ ಸ್ಥಾನ ಪಡೆದ ಹಲವಾರು ಪಕ್ಷಗಳದಾವು. ಸೊ ಇಲ್ಲಿ ಆಪ್ಷನ್ ಸ್ಟೇಟ್ಮೆಂಟ್ A, B, C 3 ಸರಿಯಾಗಿವೆ. ಡಿ ಮಾತ್ರ ತಪ್ಪು ಅನ್ನೋ ಯಾವುದೇ ಆಪ್ಷನ್ಸ್ಗಳಿಲ್ಲ. ಆದ್ದರಿಂದ ಮೂಲತಃ ಈ ಕ್ವಶನ್ ತಪ್ಪದ. ಯಾವುದೇ ಆಪ್ಷನ್ ಸರಿ ಇಲ್ಲ. ಆಪ್ಷನ್ಸ್ ಯಾವುವು ಸರಿ ಇಲ್ಲ. ಇಲ್ಲಿ ಡಿ ಮಾತ್ರ ತಪ್ಪು ಅನ್ನೋದು ಬರಬೇಕಾಗಿತ್ತು. ಡಿ ಮಾತ್ರ ತಪ್ಪು. ಇದು 96ನೇ ಪ್ರಶ್ನೆ. 2024ರಲ್ಲಿ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ಆಗ್ತದೆ. ಈ ಒಂದು ವಿಧಾನಸಭೆಯಲ್ಲಿ NDA ಬಹುಮತವನ್ನು ಪಡೀತದೆ. NDA ಅಲ್ಲಿ ಏನಂತಾರೆ, ಮಹಾಯುತಿ ಎಂದು ಕರೆಯುತ್ತಾರೆ. ಮಹಾರಾಷ್ಟ್ರದಲ್ಲಿ NDA ಮಿತ್ರ ಪಕ್ಷಗಳನ್ನು. ಇದರ ವಿರುದ್ಧವಾಗಿ ಕಾಂಗ್ರೆಸ್, ಶಿವಸೇನಾ UBT ಮತ್ತು NCP ಶರದ್ ಪವಾರ್ ಬಣಗಳೆಲ್ಲವೂ ಸೇರಿ
ಮಹಾವಿಕಾಸ್ ಆಘಾಡಿ ಎಂಬ ಒಂದು ಗ್ರೂಪ್ಗಳನ್ನು ಮಾಡಿರ್ತಾರೆ. ಆದರೆ ಎನ್ ಡಿ ಎಕ್ಕೆ ಸಂಪೂರ್ಣ ಬಹುಮತ ದೊರೆತದ. ಪ್ರಸ್ತುತ ಈಗ ದೇವೇಂದ್ರ ಫಡ್ನವೀಸ್ ನೇತೃತ್ವದಲ್ಲಿ ಸರ್ಕಾರ ನಿರ್ಮಾಣವಾಗಿದೆ. ಈ ಪ್ರಶ್ನೆ ತಪ್ಪಾಗಿ ಬಂದಿದೆ. ಸೊ ನೆಕ್ಸ್ಟ್ ಕ್ವಶನ್ 97ನೇ ಪ್ರಶ್ನೆ. ವಿಶ್ವಸಂಸ್ಥೆಯ ಶಾಂತಿ ಸ್ಥಾಪನಾ ಆಯೋಗ PBCಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಲ್ಲ? ಇದೂ ನೆಗೆಟಿವ್ ಅದ, ಸರಿಯಲ್ಲ ಅಂತ ಕೇಳ್ಯಾನ. ಇಲ್ಲಿ 2025-26ನೇ ಅವಧಿಗೆ ಭಾರತವು UNPBCಗೆ ಮರು ಆಯ್ಕೆಯಾಗಿದೆ. ವಿಶ್ವಸಂಸ್ಥೆಯ ಶಾಂತಿ ಸ್ಥಾಪನೆ ಆಯೋಗವನ್ನು 1945ರಲ್ಲಿ ಸ್ಥಾಪಿಸಲಾಯಿತು. ಭಾರತವು ಯುಎನ್ದ ಸ್ಥಾಪಕ ಸದಸ್ಯ ರಾಷ್ಟ್ರವಾಗಿಲ್ಲ, ಅಂದರೆ UNPBCಯ ಸ್ಥಾಪಕ ಸದಸ್ಯ ರಾಷ್ಟ್ರವಲ್ಲ. ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಮತ್ತು ಸೆಕ್ಯೂರಿಟಿ ಕೌನ್ಸಿಲ್ ನಡುವೆ UNPBC ಪ್ರಮುಖ ಪಾತ್ರ ವಹಿಸುತ್ತದೆ. ಸ್ನೇಹಿತರೆ, ಇಲ್ಲಿ ಮೊದಲನೇ ಹೇಳಿಕೆ ಗಮನಿಸ್ರಿ. 2025-26ರ ಅವಧಿಗೆ ಭಾರತವು UNPBCಗೆ ಮರು ಆಯ್ಕೆಯಾಗಿದೆ. ಇದು ಸರಿಯಾದ ಸ್ಟೇಟ್ಮೆಂಟ್ ಅದ. ಭಾರತ 2025-26ನೇ ಅವಧಿಗೆ ವಿಶ್ವಸಂಸ್ಥೆಯ ಶಾಂತಿ ಸ್ಥಾಪನಾ ಆಯೋಗ ಅದರ ಸದಸ್ಯ ರಾಷ್ಟ್ರವಾಗಿ ಮರು ಆಯ್ಕೆಯಾಗಿದೆ. ಇದು ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರಭಾವವನ್ನು ದರ್ಶಿಸುತ್ತದೆ. ಆದ್ದರಿಂದ ಮೊದಲ ಹೇಳಿಕೆ ಸರಿಯಾಗಿದೆ. ನೆಕ್ಸ್ಟ್ ಎರಡನೇ ಹೇಳಿಕೆ, ವಿಶ್ವಸಂಸ್ಥೆಯ ಶಾಂತಿ ಸ್ಥಾಪನಾ ಆಯೋಗವನ್ನು 1945ರಲ್ಲಿ ಸ್ಥಾಪಿಸಲಾಯಿತು. ಇಲ್ಲಿ ಗಮನಿಸ್ರಿ, 1945 ಡೇಟಾ ನಮಗೆ ಯಾವತ್ತೂ ಡೇಟಾದಾಗ ತಪ್ಪಿಸ್ಲಾಕ ಭಾಳ ಟ್ರೈ ಮಾಡ್ತಾನೆ. ಡೇಟಾ ಎಲ್ಲಿರಲ್ಲ ಅಲ್ಲಿ ತಪ್ಪಿಸ್ಲಾಕ ಭಾಳ ಟ್ರೈ ಮಾಡ್ತಾನೆ. ಸೊ ಇಲ್ಲೇ ತಪ್ಪಿಸ ನಮಗೂ ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದು 1945ರಲ್ಲಿ. ಆದರೆ ಈ ಶಾಂತಿ ಸ್ಥಾಪನಾ ಆಯೋಗ ಸ್ಥಾಪನೆಯಾಗಿದ್ದು ಮಾತ್ರ 2005ರಲ್ಲಿ. ಆದ್ದರಿಂದ ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಅದ. ಯಾವುದು ಸರಿಯಲ್ಲ ಅಂತ ಕೇಳ್ಯಾನ. ಎ ಸರಿ ಅದ. ಎ ಸರಿ ಅದಂದರೆ ಇದು ಹೋಯ್ತು. ಬಿ ತಪ್ಪದ. ಬಿ ಆಬ್ವಿಯಸ್ಲಿ ತಪ್ಪದ. ನಮಗೆ ಗೊತ್ತಿರದೇ ಇದ್ದರೂ ಇಲ್ಲಿ ಆನ್ಸರ್ದಾಗ ಬರ್ತದೆ. ಇನ್ನು ಮೂರನೇ ಹೇಳಿಕೆ, ಭಾರತವು UNPBCಯ ಸ್ಥಾಪಕ ಸದಸ್ಯ ರಾಷ್ಟ್ರವಲ್ಲ. ಯಾಕಲ್ಲ? ಭಾರತವು ಶಾಂತಿ, ಸುವ್ಯವಸ್ಥತೆ, ಅಂತಾರಾಷ್ಟ್ರೀಯ ಶಾಂತಿಯನ್ನು ಸ್ಥಾಪಿಸುವುದರಲ್ಲಿ ಅಗ್ರಗಣ್ಯ ರಾಷ್ಟ್ರವಾಗಿರ್ತದೆ. ಅಂಥ ಶಾಂತಿ ವ್ಯವಸ್ಥೆಯನ್ನು ಸ್ಥಾಪಿಸುವ ಶಾಂತಿ ಸ್ಥಾಪನಾ ಆಯೋಗದ ಸದಸ್ಯ ರಾಷ್ಟ್ರ ಯಾಕಾಗಿರುವುದಿಲ್ಲ? ಆದ್ದರಿಂದ ಇದು ತಪ್ಪದ. ಬಿ ಮತ್ತು ಸಿ ಎರಡೂ ತಪ್ಪದವು. ಆದ್ದರಿಂದ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಸ್ಟೇಟ್ಮೆಂಟ್ ಓದೋದೇ ಬೇಡ, ಆನ್ಸರ್ ಸಿಕ್ಕಿದೆ ಈಗಾಗಲೇ ನಮಗೆ. ಸೊ ನೆಕ್ಸ್ಟ್ ಕ್ವಶನ್ 98ನೇ ಪ್ರಶ್ನೆ. ವಿಶ್ವದ ಅತ್ಯಂತ ಸುಧಾರಿತ ಸೂಪರ್ಸೋನಿಕ್ ಕ್ರೂಸ್ ಮಿಸೈಲ್ ಅಭಿವೃದ್ಧಿಪಡಿಸಿದ ಬ್ರಹ್ಮೋಸ್ ಏರೋಸ್ಪೇಸ್ ಇದರ ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು? ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು? ಸ್ನೇಹಿತರೆ, ಇದು ಕೂಡ 2023-24ನೇ ಸಾಲಿನ ಕರೆಂಟ್ ಅಫೇರ್ಸ್ ಆಗಿರುವುದರಿಂದ ಇದು ಈಗ ಅಪ್ರಸ್ತುತ ಅನ್ನಿಸ್ತದೆ. ಆಗಿನ ಸಮಯದಲ್ಲಿ ಜೈತೀರ್ಥ ರಾಘವೇಂದ್ರ ಜೋಶಿ ಅವರು ಈ ಬ್ರಹ್ಮೋಸ್ ಏರೋಸ್ಪೇಸ್ದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಸೊ ನೆಕ್ಸ್ಟ್ ಕ್ವಶನ್ 99ನೇ ಪ್ರಶ್ನೆ. ಅಗ್ನಿ ವಾರಿಯರ್ 2024 ಯುದ್ಧ ಕವಾಯತು ಯಾವ ದೇಶಗಳ ನಡುವೆ ಜಂಟಿಯಾಗಿ ನಡೆಯಿತು? ಮೂಲತಃ PC ಆಗಿರ್ಬೋದು, PSI ಆಗಿರ್ಬೋದು, SDA, FDA ಇತ್ಯಾದಿ ಎಕ್ಸಾಮ್ಗಳಲ್ಲಿ ಈ ಮಿಲಿಟರಿ ಎಕ್ಸರ್ಸೈಸ್ಗಳನ್ನು ಕೇಳುವುದು ಸ್ವಾಭಾವಿಕ. ಆದ್ದರಿಂದ ಇವುಗಳ ಸೆಪ್ರೇಟಾಗಿ ಪಟ್ಟಿ ಮಾಡಿಕೊಂಡು ಅವಾಗವಾಗ ರಿವಿಷನ್ ಮಾಡ್ಕೋತಿದ್ರೆ ಈ ರೀತಿಯಾಗಿ ಪ್ರಶ್ನೆಗಳು ಬಂದಾಕ್ರೆ ಇದು ಕೇಕ್ ವಾಕ್ ಕ್ವಶನ್ ಈಸಿಯಾಗಿ ಬರಬೇಕಿದು. ಸೊ ಇಲ್ಲಿ ಈ 99ರ ಪ್ರಶ್ನೆಗೆ ಉತ್ತರ ಭಾರತ ಮತ್ತು ಸಿಂಗಾಪುರದ ನಡುವೆ ಈ ಅಗ್ನಿ ವಾರಿಯರ್ ಅನ್ನೋ ಯುದ್ಧ ಕವಾಯತ್ ನಡೀತದೆ. 2024ನೇ ಅವಧಿಯಲ್ಲಿ ಇದು 13ನೇ ಆವೃತ್ತಿಯಾಗಿತ್ತು. 2024ರಲ್ಲಿ ಆವಾಗ ಇದು ಮಹಾರಾಷ್ಟ್ರದ ದೇವರಾಳಿ ಎಂಬಲ್ಲಿ ಈ ಒಂದು ಯುದ್ಧ ಕವಾಯತು ನಡೆದಿತ್ತು. ಹಾಗೆಯೇ ಭಾರತ ಮತ್ತು ಸಿಂಗಾಪುರದ ನಡುವೆ ಇತರ ಪ್ರಮುಖ ಸಮರಾಭ್ಯಾಸಗಳು ಯಾವುವು? ಒಂದು ಸಿಂಬೆಕ್ಸ್, ಸಿಂಗಾಪುರ್ ಇಂಡಿಯಾ ಮರೈನ್ ಬೈಲ್ಯಾಟ್ರಲ್ ಎಕ್ಸರ್ಸೈಸಸ್. ಸಿಂಗಾಪುರ್ ಇಂಡಿಯಾ ಮರೈನ್ ಅಂದರೆ ಇದು ನೇವಿ ವರ್ಜನ. ನೆಕ್ಸ್ಟ್ ಬೋಲ್ಡ್ ಕುರುಕ್ಷೇತ್ರ.
ಬೋಲ್ಡ್ ಕುರುಕ್ಷೇತ್ರ. ಇದು ಕೂಡ ಭಾರತ ಮತ್ತು ಸಿಂಗಾಪುರದ ನಡುವೆ ಸೇನಾ ಸಮರಾಭ್ಯಾಸವಾಗಿದೆ. ಇದು ಭಾರತ ಮತ್ತು ರಷ್ಯಾದ ನಡುವೆ ಯಾವುದು ನಡೀತದೆ ನೋಡ್ರಿ, ಇಂದ್ರ. ಇಂಡಿಯಾ ರಷ್ಯಾ. ಭಾರತ ಮತ್ತು ಇಸ್ರೇಲ್ ನಡುವೆ ಯಾವುದು ನಡೀತದೆ ನೋಡ್ರಿ, ಭಾರತ ಮತ್ತು ಸಿಂಗಾಪುರ್ ನೋಡಿದೆವು. ಭಾರತ ಮತ್ತು ಶ್ರೀಲಂಕಾ ನಡುವೆ ಯಾವುದು ನಡೀತದೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ, ಯುವ ಸಂಗಮ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ? ಯುವ ಸಂಗಮ ಹಂತ 4 ಕಾರ್ಯಕ್ರಮ 2024 ನವೆಂಬರ್ 24 ಆರಂಭವಾಯಿತು. ಈ ಕಾರ್ಯಕ್ರಮ ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯದ ಪ್ರಸ್ತುತಿಯಾಗಿದೆ. ಸ್ನೇಹಿತರೆ, ಇದು ಕೂಡ 2023-24 ಸಾಲಿನ ಕರೆಂಟ್ ಅಫೇರ್ಸ್ ಅದ. ನೇರವಾಗಿ ಉತ್ತರಕ್ಕೆ ಹೋಗೋದಾದ್ರೆ ಆಪ್ಷನ್ ಬಿ ಒಂದೇ ಕರೆಕ್ಟ್ ಅದ, ಬಿ ಮಾತ್ರ ಸರಿಯಾಗಿದೆ. ಸೊ ಇದಷ್ಟು ಇವತ್ತಿನ ಕ್ಲಾಸ. ಸ್ನೇಹಿತರೆ, ಕಳೆದ 4 ದಿನಗಳಿಂದ ನಾವು 2024ರಲ್ಲಿ KA ಕೇಳಿದ ವಿವಿಧ ಪ್ರಶ್ನೆಗಳ ವಿವರವನ್ನು ನೋಡಿದೆವು. ಇನ್ನು ಮುಂದೆ ನಾಳೆಯಿಂದ ನಾವು KAದ ನೆಕ್ಸ್ಟ್ ಕ್ವಶನ್ ಪೇಪರ್ ಅದು ಯಾವ್ದು ಬರ್ತದೆ ನೋಡೋಣ. FDA ಆಗಿರ್ಬೋದು, SDA ಆ ಕ್ವಶನ್ಗಳನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ, ಚಾನಲ್ಗೆ ಲೈಕ್ ಮಾಡಿರಿ ಅನ್ನುತ್ತಾ ಇಂದಿನ ಸೆಷನನ್ನು ಇಲ್ಲೇ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.